ಬೆಂಗಳೂರು ಟು ಹೈದರಾಬಾದ್ ಪಿಕಪ್ ಬಸ್ ವೇಟ್ ಮಾಡ್ತಾ ಇದ್ದೀರ ಅಂತ ಕೇಳಕ್ ಬಂದೆ ಅಷ್ಟೇ. ಅದಕ್ಕೆ ಅಲ್ಲುದ್ರಿಸ್ಬಿಡ್ಬೇಕಾ? ನಾನು ಅಪ್ಪಟ ಕನ್ನಡದ ಭಕ್ತ, ಇಂಗ್ಲಿಷ್ ಪೇಪರ್ ಯೂಸ್ ಮಾಡಿದೆ. ತಂದೆಯವರಿಗೆ 3 ಜನ ಹೆಂಡತಿಯರು. ನಮ್ಮ ತಾಯಿಗೆ ಆಕ್ಚುಲಿ ಮೆಂಟಲಿ ಸ್ವಲ್ಪ ಚಾಲೆಂಜ್. ಅವರು ಗೌರ್ಮೆಂಟ್ ಆಸ್ಪತ್ರೆ ವರಾಂಡಾನೇ ನಮ್ದು ಮನೆ. ಬಟ್ ಈಗ ಎಲ್ಲಿದ್ದಾರೆ ಗೊತ್ತಿಲ್ಲ. ಅಮ್ಮ ಅವರು ಇದಾರ ಇಲ್ವಾ ಅದು ಗೊತ್ತಿಲ್ಲ. ಒಂದು 6 ತಿಂಗಳು ರಿಮೆಂಡ್ ರೂಮ್ ಅಲ್ಲಿ ಇದ್ದೆ. ಎವ್ರಿ ಡೇ ಕ್ರೈಮ್ಗಳು ತುಂಬಾ ನಡೆಯುತ್ತೆ. ಕ್ರೈಮ್ ಅನ್ನೋದಕ್ಕಿಂತ ಹೆಚ್ಚಾಗಿ ಹ್ಯೂಮನ್ ಟ್ರಾಫಿಕಿಂಗ್ ಅಂತ ಹೇಳ್ತಾರಲ್ಲ. ಎಕ್ಸಾಂಪಲ್, ಒಂದು ಮಗು ಬಂತು ಅಂದ್ರೆ ಒಂದು ಸಂಸ್ಥೆ ಬರ್ತಾರೆ, ಒಬ್ಬ ಬ್ರೋಕರ್ ಬರ್ತಾನೆ, ವೈಶ್ಯಾವಾಟಿಗೆ ಕರ್ಕೊಂಡು ಹೋಗೋನೊಬ್ಬ ಬರ್ತಾನೆ. ಈ ಆಕ್ಟಿಂಗ್ ಆಲ್ಮೋಸ್ಟ್ ಎಲ್ಲ ಇದರಿಂದಾನೇ ಬಂದಿರೋದೆಲ್ಲ. ಸೊ ಯಾರು ಹೆಂಗೆ ಕೂಗ್ತಾರೆ, ಮೆಜೆಸ್ಟಿಕ್ ಟ್ರೈನ್ ಅಂದ್ರೆ ಕಾಫಿ 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 ಇಡ್ಲಿ 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 ಇಡ್ಲಿ. ಅಬ್ಸರ್ವೇಷನ್ ತುಂಬಾ ಅಂದ್ರೆ ತುಂಬಾ ಸರ್. ನನಗೆ ಈ ಕಾಮಿಡಿಯಲ್ಲಿ ನಾನು ಎತ್ತಿದ ಕೈ. ನಂದ ಶಿವಗಂಗೆ ಹತ್ರ ಬರ್ಗೇನಹಳ್ಳಿ ಅಂತ ಹೇಳಿ, ಅಂದ್ರೆ ದವಸಪೇಟೆ ಇದೆಯಲ್ಲ ಈಗ ಇಂಡಸ್ಟ್ರಿಯಲ್ ಏರಿಯಾ. ಸೊ ಅಲ್ಲಿ ಬರ್ಗೇನಹಳ್ಳಿ ಅಂತ ಇದೆ. ಅದು ನನ್ನ ಸ್ವಂತ ಊರು. ತಂದೆ ಇರೋದಲ್ಲೇನೆ. ಇದು ತಂದೆಯವರಿಗೆ 3 ಜನ ಹೆಂಡತಿಯರು. ಆ್ಯಕ್ಚುಲಿ 3 ಜನ ಹೆಂಡತಿರೋದ್ರಿಂದ ನಾವು 2ನೇ ತಾಯಿ ಮಗ. ಸೊ ನಾನು ನಮ್ಮ ತಾಯಿಗೆ ಆ್ಯಕ್ಚುಲಿ ಮೆಂಟಲಿ ಸ್ವಲ್ಪ ಚಾಲೆಂಜ್ಡ್. ಅವರು ಅಂದರೆ ಬುದ್ಧಿಮಾಂದ್ಯರಾಗಿದ್ದರು. ನಾನು ಅವ್ರ ಜೊತೆ ಬೀದಿಯಲ್ಲಿ ಬೆಳೆದಿತ್ತು. ತ್ಯಾಮಗೊಂಡ್ಲು ಅಂತ ಒಂದು ಊರಿದೆ ಇಲ್ಲಿ ನೆಲಮಂಗ್ಲದ ಹತ್ರ. ಅಲ್ಲಿ ಗೌರ್ಮೆಂಟ್ ಆಸ್ಪತ್ರೆ ವರಾಂಡದಲ್ಲಿ ನಾನು ನಮ್ಮ ಅಮ್ಮ ಬದುಕ್ತಾ ಇದ್ದಿತ್ತು. ಯಾಕಂದ್ರೆ ನಮ್ಮ ತಂದೆಯವರು ಹೊರಗಡೆ ಹಾಕಿದ್ರು ನಮ್ಮನ್ನ. ಸೊ ಅವಾಗಲೇ ಸುಮಾರು ವರ್ಷಗಳಿಂದ ಅದೇ ನಮ್ಮ ತಾಯಿಯವರು ಬುದ್ಧಿಮಾಂದ್ಯ ಅಂತ ಹೇಳ್ಬಿಟ್ಟು ಅವ್ರನ್ನ ತಳ್ಳಿಬಿಟ್ಟು ಇನ್ನೊಂದು ಮದುವೆ ಮಾಡ್ಕೊಂಡು ಅವ್ರು ಆರಾಮಾಗಿದ್ದಿತ್ತು. ಸೊ ಆ ಒಂದು ನಿಟ್ಟಲ್ಲಿ ನನಗೆ ಆ ಪ್ರಪಂಚ ನಮಗೆ ಗೊತ್ತಿಲ್ವಲ್ಲ, ಏನು ಸರಿ ಯಾವುದು ತಪ್ಪೆ ಅದು ಎಲ್ಲಿ ಗೊತ್ತಾಗುತ್ತೆ. ನನಗೆ ಬುದ್ಧಿ ಬಂದಮೇಲೆ ಅರ್ಥ ಆಗಿತ್ತು ಅಷ್ಟೇ ಅವೆಲ್ಲ. ಬಟ್ ಆ ಒಂದು ವಾತಾವರಣದಲ್ಲಿ ಬೆಳೆದವನು ಎಲ್ಲಿ ವರಾಂಡದಲ್ಲಿ. ತ್ಯಾಮಗೊಂಡ್ಲಲ್ಲಿ ಅನಿಲ್ ಮತ್ತು ಸುನೀಲ್ ಅಂತ ಇಬ್ಬರಿದ್ದಾರೆ ದೊಡ್ಡ ವ್ಯಕ್ತಿಗಳು. ಅವರಲ್ಲಿ ಪೇಂಟ್ ಅಂಗಡಿ ಇದೆ, ಒಂದು ಬೇಕ್ರಿ ಇದೆ. ಅವ್ರ ಬೇಕ್ರಿಯಲ್ಲೇ ಕೆಲಸ ಮಾಡ್ಕೊಂಡಿದ್ದೆ. ಇವಾಗಲೂ ಅವ್ರ ಕಾಂಟ್ಯಾಕ್ಟ್ ವಾಟ್ಸಪ್ ಮೆಸೇಜ್ ಮಾಡ್ತಾ ಇರ್ತೀನಿ. ಸೊ ಅವ್ರಿಗೆ ಗೊತ್ತಿದೆ ಆ್ಯಕ್ಚುಲಿ ಹೇಗಿದ್ದೆ ನಾನು, ಏನು ಮಾಡ್ತಿದ್ದೆ ನಾನು, ನಮ್ಮ ತಾಯಿ ಹೇಗಿದ್ದು. ಒಂದು ಮುಸ್ಲಿಂ ಬಾಂಧವರ ಹತ್ರ ಒಂದು ಬೀಡಿ ಸುತ್ಕೊಂಡು ನಮ್ಮಮ್ಮ ಆ್ಯಕ್ಚುಲಿ ಬುದ್ಧಿಮಾಂದ್ಯ ಇದ್ರೂ ಬೀಡಿ ಸುತ್ತೋದ್ರಲ್ಲಿ ಸೂಪರ್, ತುಂಬ ಟ್ಯಾಲೆಂಟೆಡ್ ಆ್ಯಕ್ಚುಲಿ ಅವರು. ಸೊ ನನಗೆಲ್ಲೋ ಅದ್ಭುತ ಅನಿಸೋದು. ಅದು ಈಗ ನನಗೆ ಅನಿಸ್ತಾ ಇರೋದು ಆ ಥರ ಏನು ಅದ್ಭುತ ಅಲ್ಲ, ಲೆಕ್ಕ ಕರೆಕ್ಟಾಗಿ ಮಾಡಿ ಕೊಡೋರು. ಇಸ್ಮಾಯಿಲ್ ಅಂತ ಒಬ್ಬರಿದ್ದರು, ಅವ್ರ ಮನೇಲಿ ಅವ್ರು ಬೀಡಿ ಸುತ್ತಾಯಿದ್ರು. ಆಮೇಲೆ ರಫೀಕ್ ಬಾಯ್ ಅಂತೇಳಿ ಸೈಕಲ್ ಶಾಪ್ ಇತ್ತು, ಅವ್ರ ಸೈಕಲ್ ಶಾಪಲ್ಲೂ ನಾನು ಕೆಲಸ ಮಾಡ್ತಿದ್ದೆ. ಎಲ್ಲ ನಮ್ಮ ತಾಯಿನೆಲ್ಲ ನೋಡೋರು ಅವರು. ಸೊ ನಾನೆಲ್ಲ ಒಂದು ಮುಸ್ಲಿಂ ಬಾಂಧವರು, ತ್ಯಾಮಗೊಂಡ್ಲಲ್ಲಿ ಮುಸ್ಲಿಂ ಬಾಂಧವ್ರ ಮನೆ ಹತ್ರನೇ ಜೀವನ ಮಾಡ್ತಿದ್ದೆ. ಬೇಕ್ರಿ ಕೆಲಸ ಮಾಡೋದು. ಬೆಳಗ್ಗೆ ಆದರೆ ಎಕ್ಕದ ಗಿಡ ಕಿತ್ಕೊಂಡು ಎಲ್ಲ ಅಂಗಡಿ ಕೊಟ್ಕೊಂಡ್ಬರ್ತಿದ್ದೆ. ಒಂದು 4 ಆಣೆನ 50 ಪೈಸೆ ಕೊಡೋರು. 50 ಪೈಸೆ ಜಾಸ್ತಿ, 4 ಆಣೆ ಕೊಡೋರು ಆ ಟೈಮಲ್ಲಿ. ಸೊ ಒಂದು ಅದ್ಭುತ ಅನ್ಸೋದು ನನಗೆ ಆ ಟೈಮಲ್ಲಿ. ಎಲ್ಲೋ ಒಂದು ಕಾರಣ ಬಸ್ ಹತ್ಕೊಂಡು ನಾನು ಬೆಂಗಳೂರಿಗೆ ಬಂದಿದ್ದವನು. ಬೆಂಗಳೂರಿಗೆ ಮನೆ ಅಂತಿರಲಿಲ್ಲ ತ್ಯಾಮಗೊಂಡ್ಲಲ್ಲಿ? ಇಲ್ಲ, ಮನೆ ಅಂತಿಲ್ಲ. ನಮ್ಮದು ಮನೆ ಬಂದೆ ಆ ಗೌರ್ಮೆಂಟ್ ಆಸ್ಪತ್ರೆ ವರಾಂಡಾನೇ ನಮ್ಮದು ಮನೆ. ಸೊ ಮುಸ್ಲಿಂ ಅವ್ರು ಬಂದು ನಮಗೆ ಅವ್ರ ಮನೆ ಮುಂದೆಗಡೆ ಜಾಗ ಕೊಡ್ತಿರೋರು. ಬೀಡಿ ಸುತ್ಬಿಟ್ಟು ನಮ್ಮಮ್ಮ ಕರ್ಕೊಂಡು ಮತ್ತೆ ವಾಪಸ್ ವರಾಂಡಾಗೆ ಬಂದ್ಬಿಟ್ಟು ಅಲ್ಲೇ ಮನಿಕೊಂತ ಇದ್ದೆ. ಮನೆ ಸಾಮಾನು ಪಾತ್ರ ಐತೆ ಯಾವುದೂ ಇಲ್ಲ ನಮ್ಮದು. ನಮ್ಮದೊಂದು ಬಟ್ಟೆ ಗಂಟು ಬಿಟ್ಟರೆ ಇನ್ನೇನು ಇರ್ತಿದ್ದಿಲ್ಲ. ಯಾರೋ ಊಟ ಕೊಟ್ಟರೆ ಅದನ್ನು ತಿನ್ನೋದು ಅಷ್ಟೇ. ಆ ಥರದ್ದು ಜೀವನ ಮಾಡಿತ್ತು. ಅಡುಗೆ ಮಾಡೋಕ್ಕೆ ಎಷ್ಟು ಏನೂ ಇಲ್ಲ, ಮನೆಯೇ ಇಲ್ಲ. ನಮ್ಮಪ್ಪ ಅವಾಗವಾಗ ಅಲ್ಲಿ ಗೊಬ್ಬರ ತಗೊಳಕ್ಕೆ ಅಂತ ಬರೋರು. ತ್ಯಾಮಗೊಂಡ್ಲಲ್ಲಿ ಒಂದು ದೇವಸ್ಥಾನ ಹಿಂದೆ, ದೇವಸ್ಥಾನ ರೋಡ್ ಮಗ್ಲು ಸರ್ಕಲಲ್ಲಿ ಒಂದು ಗೊಬ್ಬರದ ಅಂಗಡಿ ಇದೆ. ಅಲ್ಲಿ ಗೊಬ್ಬರ ತಗೊಳಕ್ಕೆ ಅಂತ ಬಂದಾಗ ನಾನು ಕರ್ಕೊಂಡೋಗಿ ಬೇಕ್ರಿಯಲ್ಲಿ ಬನ್ನು, ಒಂದು ಪೌಂಡ್ ಬನ್ ಕೊಡ್ಸೋದು, ಕೇಕ್ ಯಾವ್ದು ಬೇಕೋ ಕೇಳೋದು, ಕೊಡ್ಸೋದು, ಅಷ್ಟು ಕೊಟ್ಬಿಟ್ಟು ಹೋಗ್ಬಿಡ್ತಿದ್ರು ಅಷ್ಟೇ. ಅಮ್ಮನ ನೋಡ್ತಾರೆ? ಇಲ್ಲ, ಅಮ್ಮನ ನೋಡೋದಲ್ಲ. ಇಲ್ಲ, ಅಯ್ಯೋ ತಿಕ್ಲಿ ಹಿಂಗೆ ಆಗ್ಬಿಟ್ಲು, ಹಿಂಗೆ ಆಗಬಾರ್ದಿತ್ತು, ಅದು ಏನು ಮಾಡಿದ್ನೋ ಏನೋ ಅನ್ಕೊಂಡು ಬೈಕೊಂಡು ಹೋಗೋದು. ಈ ಥರ ಇರ್ತಿತ್ತು. ನಮ್ಮ ತಂದೆ ತಾಯಿ ಸರಿ ಇದ್ರು ಅಂದರೆ ನಾನು ನೋಡಿರೋ ಪ್ರಕಾರ ಅಷ್ಟು ಇಲ್ಲ. ಯಾಕಂದ್ರೆ ಊಟಕ್ಕೆ ಪೌಡ್ರ್ ಹಾಕೊಂಡು ತಿನ್ನೋರು, ಸುಮ್ಮನೆ ಪೌಡ್ರ್ ಸಿಗೋದು, ಆಮೇಲೆ ಕಿರ್ಚಾಡೋದು, ಕೂಗಾಡೋದು, ಈ ಥರ ಎಲ್ಲ ಮಾಡೋರು. ಇದ್ದರೆ ಸೈಲೆಂಟಾಗಿದ್ದರೆ ಕೆಲಸ ಕೊಟ್ಟರೆ ಅವ್ರ ಪಾಡಿಗೆ ಕೆಲಸ ಮಾಡ್ಕೊಂಡು ಇದ್ಬಿಡ್ತಾರೆ. ಆ ಬೀಡಿ ಸುತ್ತೋದು ಒಂದು ಪ್ಲೇಟ್ ಬರುತ್ತೆ ಆ್ಯಕ್ಚುಲಿ, ಒಂದು ಎಲೆ ಸೈಜು. ಆ ಸೈಜ್ನ ಇಕ್ಕೊಂಡು ಕಟ್ ಮಾಡ್ತಾರೆ ಕತ್ರಿ. ಎಷ್ಟು ಪರ್ಫೆಕ್ಷನ್ ಅಂದರೆ ಎಷ್ಟು ಬರುತ್ತೆ ಒಂದು ಎಲೆಯಲ್ಲಿ, ಎಷ್ಟು ತೆಗಿಬೋದು ಅಂತಲೂ ಹೇಳ್ತಿದ್ರು. ಆ ಮಟ್ಟಕ್ಕೆ ಮ್ಯಾಕ್ಸಲ್ಲಿ ಅನಿಸುತ್ತೆ ನನಗೆ ಗೊತ್ತಿರೋ ಪ್ರಕಾರ. ಅಂದರೆ ನನಗೆ ಗೊತ್ತಾಗಿರೋ ಪ್ರಕಾರ ಅವರು ಮ್ಯಾಕ್ಸಲ್ಲಿ ತುಂಬ ಅದ್ಭುತ ಅನಿಸುತ್ತೆ. ಅವರು ಕ್ಲೀನಾಗಿ ಒಂದು ಎಲೆಯಲ್ಲಿ ಎಷ್ಟು ಕಟ್ ಮಾಡ್ಬೋದು, ಎಷ್ಟು ಬೀಡಿ ಬರುತ್ತೆ ಅಂತಲೂ ಹೇಳೋರು. ಅಷ್ಟು ಕ್ಲೀನಾಗಿ ಹಿಂಗೆ ಮಡಚಿಬಿಟ್ಟು ಕ್ಲೀನಾಗಿ ಒಂದು ಸ್ಟಿಕ್ ಬರೋದು, ಅದಕ್ಕೆ ಅದು ಶಾರ್ಪ್ ಮುಂದೆಗಡೆ ಮಡಚೋದು, ತಗೊಂಡಾಗ ಹಂಗೆ ಕೊಟ್ಟು ಲೆಕ್ಕ ಒಂದು ಗಂಟೆ ಹಾಕಿ ಇಷ್ಟು ಕಟ್ಟಲ್ಲಿ ಒಂದು ಇಷ್ಟು ಇರ್ತದೆ ಅಂತೇಳಿ ಕೊಡೋರು. ನನಗೆ ಅದ್ಭುತ ಅನಿಸೋದು ಆ ಟೈಮಲ್ಲಿ. ಯಾವಾಗ ಬುದ್ಧಿ ಬಂತು ನನಗೆ ನಮ್ಮಮ್ಮ ಹಂಗಿದ್ರು ಅನ್ನೋದು. ಬಟ್ ಈಗ ಎಲ್ಲಿದ್ದಾರೆ ಗೊತ್ತಿಲ್ಲ ಅಮ್ಮ. ಸೊ ಅವರು ಇದ್ದಾರಾ ಇಲ್ವಾ ಅದು ಗೊತ್ತಿಲ್ಲ. ಒಂದು ಇನ್ಸಿಡೆಂಟ್ ಏನಪ್ಪ ಅಂತ ಹೇಳಿದ್ರೆ, ನಾನು ಬೆಂಗಳೂರು ಬಂದು ಸಂಸ್ಥೆಯಲ್ಲಿ ಬೆಳ್ಕೊಂಡು ಭಿಕ್ಷೆ ಬೆಳ್ಕೊಂಡು ಹಿಂಗೆ ಪೇಪರ್ ಹಾಕ್ಕೊಂಡು ಜೀವನ ಮಾಡ್ಕೊಂಡಿರೋ ಟೈಮಲ್ಲಿ
ಸಂಸ್ಥೆ ಡಾನ್ ಬಾಸ್ಕೋ ಸಂಸ್ಥೆ ಅಂತ ಏನು ಹೇಳಿದೆ, ಈ ಆಲ್ಮೋಸ್ಟ್ ಎಲ್ಲ ನಮ್ಮ ಕಾಮಿಡಿ ಕಿಲಾಡಿಗಳ ವೇದಿಕೆಯಲ್ಲೂ ಅವ್ರನ್ನ ಕರೆಸಿದ್ದೆ. ನಾವು ಹೆಂಗಿದ್ದೆ ಏನು ಅಂತೆಲ್ಲನೂ ಕಾಮಿಡಿ ಕಿಲಾಡಿ ವೇದಿಕೆಯಲ್ಲೂ ಶೇರ್ ಮಾಡಿದ್ದೆ. ಅಂದರೆ ಮನೆ ಬಿಟ್ಟು ಬಂದಾಗ ಬೆಂಗಳೂರಿಗೆ ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ, ವಾಪಸ್ ಹೇಗೆ ಹೋಗ್ಬೇಕು ಅಂತ ಗೊತ್ತಾಗಿಲ್ಲ. ಹಂಗಾಗಿ ನಾನು ಇಲ್ಲೇ ಉಳ್ಕೊಂಡ್ಬಿಟ್ಟಿದ್ದೆ ಅಷ್ಟೇ. ಉಳ್ಕೊಂಡು ಮೆಜೆಸ್ಟಿಕ್ ಹೋದೆ. ಅದೊಂಥರ ಸ್ವರ್ಗ ನನಗೆ. ಅಲ್ಲಲ್ಲ ಏನು ಹಿಂಗೈತೆ. ಡಬಲ್ ಬಸ್ ನಾನು ನೋಡಿದ್ದು, ನನ್ನ ಕಣ್ಣಾರ ಡಬಲ್ ಬಸ್ಸಲ್ಲೆಲ್ಲ ಓಡಾಡ್ತಿದ್ದು ಆ ಟೈಮಲ್ಲಿ. ಅಯ್ಯೋ ಎಷ್ಟು ಡಬಲ್ ಬಸ್ ಇದೆ ಇಲ್ಲಿ. ಯಾವುದೋ ಊರಿಗೆ ಬಂದುಬಿಟ್ಟಿದ್ದೀನಿ. ಅಲ್ಲಿ ನೋಡಿದ್ರೆ ಯಾವುದೋ ಬಟ್ಟೆ ಅಂಗಡಿಯಲ್ಲಿ ಅಲಂಕಾರ ಪ್ಲಾಸಿನ ಸ್ವಲ್ಪ ಮೇಲ್ಗಡೆ ಖಾದಿ ಐತೆ, ಖಾದಿ ಪಕ್ಕದಲ್ಲೇ ಒಂದು ಬಟ್ಟೆ ಅಂಗಡಿ ಇತ್ತು. 2 ಗೊಂಬೆಗಳು ವೇಷ ಹಾಕೊಂಡು ಎಲ್ಲ ಕರೀತಾರೆ. ನಾನು ನಮ್ಮ ಈ ಥರದ ಗೊಂಬೆಗಳನ್ನ ನೋಡೇ ಇಲ್ವಲ್ಲ. ನಮ್ಮ ಜಾತ್ರೆ ನೋಡಿದ್ದು ಅದು ರೇಷ್ಮೆ ದಾರ ಹಾಕೊಂಡು 2 ಗೊಂಬೆಗಳು ಜಗಳ ಆಡೋದು ಬರ್ತದೆ, ಅದನ್ನು ನೋಡಿದ್ದು ನಾವು. ಈ ಥರದ ಗೊಂಬೆಗಳು ನೋಡಿಲ್ವಲ್ಲ. ಅದ್ಭುತ ಅಂದ ಅಲ್ಲೇ ತುಂಬ ತೊಳ್ಕೊಂಡ್ಬಿಟ್ಟಿದ್ದೆ. ಹಿಂದೆಗಡೆ ಮನೆ ಹನುಮಂತರಾಜ್ ಅವ್ರ ಹೆಂಡತಿಗೆ ಡೈವರ್ಸ್ ಕೊಟ್ರಂತೆ, ನಾನು ಕೊಳ್ಳ ಊರು ಹಾಕ್ಬಿಟ್ರಿ, ಚಾಮುಂಡಿ ಹಾಕ್ಬಿಟ್ಟು ಬಂದ್ರಿ. ಮಿಸ್ ಆಗಿ ಬಂದಿತ್ತು ನಾನು. ಸೊ ಹೇಗೆ ಹೋಗಬೇಕು ಅಂತ ಗೊತ್ತಾಗಿಲ್ಲ ನನಗೆ ಆ ಟೈಮಲ್ಲಿ. ನನಗೆ ಗೊತ್ತಿದ್ದಿತ್ತು ಒಂದು, ನಮ್ಮೂರಿಗೆ ಹೋಗೋದು ಗೊತ್ತಿತ್ತು ನನಗೆ. ಈ ಪ್ರೈವೇಟ್ ಬಸ್ಗಳು ವಿನಾಯಕ, ರೇವಣ ಸಿದ್ದೇಶ್ವರ ಅಂತ ಬಸ್ಗಳು ಬರೋವು. ಅದ್ರಲ್ಲಿ ಹತ್ಕೊಂಡು ಹೋಗ್ಬಿಡ್ತಿದ್ದೆ ಊರಿಗೆ. ಶಿವಗಂಗೆ ಅಂತ ಕರೆಯೋರಲ್ವ, ಅದ್ರಲ್ಲಿ ಹತ್ಕೊಂಡು ಹೋಗ್ಬಿಡ್ತಿದ್ದೆ. ಮಿಸ್ ಆಗಿ ಈ ಕಡೆ ಬಸ್ ಹತ್ಕೊಂಡು ಹಿಂಗೆ ಬಂದವರು. ಸೊ ವಾಪಸ್ ಹೇಗೆ ಹೋಗ್ಬೇಕಂತ ಗೊತ್ತಾಗಿದೆ. ಇಲ್ಲೇ ಉಳ್ಕೊಂಡ್ಬಿಟ್ಟು ಎಷ್ಟನೇ ವಯಸ್ಸಿಗೆ? 8 ವರ್ಷ 9 ವರ್ಷ ಇರ್ಬೋದು ಆ ಟೈಮ್ ನನಗೆ. ಮನೆಯಿಂದ ಆಚೆ ಬಂದಾಗ ಅಪ್ಪ ಬಿಟ್ಟು ಓಡಿಸಿದಾಗ ಅವಾಗ ಎಷ್ಟು ಏಜು? ಅದು ನನಗೆ ಗೊತ್ತಿರೋ ಚಿಕ್ಕ ವಯಸ್ಸಿನ ಅಮ್ಮನ ಸೆರಗಿಡ್ಕೊಂಡು ಓಡಾಡ್ತಿದ್ದವ್ರು ನಾನು. ಸ್ವಲ್ಪ ಬುದ್ಧಿ ಬಂದಾಗೆಲ್ಲ ಅಲ್ಲೇ ತಿರುಗಾಡ್ಕೊಂಡು, ತ್ಯಾಮ್ಗಳು ಸುತ್ತ ತಿರುಗಾಡ್ಕೊಂಡು, ಹೇಳಿದ್ನಲ್ಲ ಅನಿಲು ಸುನಿಲ್ ಅಂತ, ಅವ್ರ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡು ಓಡಾಡ್ತಿದ್ದಿತ್ತು. ಕೆಲಸ ಅಂದರೆ ಕಸ ಗುಡಿಸೋದು, ಕ್ಲೀನ್ ಮಾಡೋದು, ಈ ಥರದ ಕೆಲಸಗಳು. ಅವೆಲ್ಲ ಲೋಕೆ ಬರಲ್ಲ ಅನ್ನೋರು, ಈ ಕರೆಯೋರಲ್ಲ, ಓಡ್ಬಿಡ್ತಿದ್ದೆ ಕರೆಯೋಕ್ಕೆ. ಆರಾಮಾಗಿರ್ತಿತ್ತು. ಅದು ಒಂಥರ ಚಿಕ್ಕ ಏಜ್, ಇನ್ನು 8 9 ವರ್ಷ. ಸೊ ಈಗ ನನ್ನ ಮಗ ಹೆಂಗಿದ್ದಾನೋ ಆ ಏಜ್ ನನಗೆ. ಅವನಿಗೆ 9 ವರ್ಷ ಅವನಿಗೆ. ಸೊ ಆ ಥರ ಇರ್ತಿದ್ದೈತೆ ಏಜ್ ನಂದು ಆ ಟೈಮು. ಎಲ್ಲೋ ವಾಪಸ್ ಬರೋಕ್ಕಾಗದೆ ಇಲ್ಲೇ ಉಳ್ಕೊಂಡು ಹಿಂಗೆ ಆಗಬೇಕಂತ ಇತ್ತೇನೋ ಗೊತ್ತಿಲ್ಲ. ವಾಪಸ್ ಹೋಗೋಕ್ಕಾಗ್ದೇನ ಅಥವಾ ವಾಪಸ್ ಹೋಗೋಕೆ ಮನಸ್ಸಿಲ್ದೇನಾ? ವಾಪಸ್ ಹೋಗೋಕ್ಕಾಗ್ದಿಲ್ಲ, ವಾಪಸ್ ಗೊತ್ತಿಲ್ಲ ಹೇಗೆ ಹೋಗ್ಬೇಕಂತ ಗೊತ್ತಾಗಿಲ್ಲ. ಆ ಜನಗಳ ಸಂಧಿಯಲ್ಲಿ, ಆ ಜನಗಳ ಜಂಜಾಟದಲ್ಲಿ, ನಾನು ಬಂದಿರೋ ಸ್ವರ್ಗದ ಜಾಗದಲ್ಲಿ ಮತ್ತೆ ವಾಪಸ್ ಯಾವ ಕಡೆಯಿಂದ ಬಂದೆ ಏನಂತ ಗೊತ್ತಾಗಿಲ್ಲ ದಾರಿ ನನಗೆ. ಮೈಸೂರು ಬ್ಯಾಂಕ್, ಈಗ ನನಗೆ ಮೈಸೂರು ಬ್ಯಾಂಕ್ ನೆನಪಿದೆ. ಆ ಕ್ಷಣಕ್ಕೆ ನನಗೆ ಜನ ಎಲ್ಲಿಂದೋ ಹಿಂಗೆ ಬರ್ತಾರೆ, ಹಿಂಗೆ ಹೋಗ್ತಾರೆ ನಾನು ಹಿಂಗೆ ಹೇಳ್ಕೊಂಡು ಹೋದಾಗ ಅಲ್ಲ ಗೊಂಬೆಗಳು ನೋಡಿ ಮೈ ಮರೆತು ಹಂಗೆ ಅಲ್ಲೇ ಇದ್ದು. ಇನ್ನೂ ಹಂಗೆ ಕೆಳಗಡೆ ಹೋದರೆ ಬಸ್ ಸ್ಟ್ಯಾಂಡ್ಗಳು, ಎಷ್ಟು ಬಸ್ಗಳು ಓಡಾಡ್ತವೆ, ಬರ್ತವೆ ಹೋಗ್ತವೆ ಜನ ಸಾಗರ. ಆ ಫ್ಲೇವರ್ ಮೇಲೆ ಹಂಗೆ ಓಡಾಡ್ಕೊಂಡು ಕೆಳಗಡೆ ಹೋಗೋ ಮೇಲೆ ಹತ್ತಿದ್ರೆ ಅಲ್ಲೊಂದು ಡಮ್ಮಿ ಟ್ರೈನ್ ಇಕ್ಕಿದ್ರು. ಅಲ್ಲೆಲ್ಲ ಟ್ರೈನು ಓಹೋ ಅದ್ಭುತ. ಟ್ರೈನ್ ಹತ್ತಿ ಇಳಿದು ಅಲ್ಲೇ ಮನಿಕೊಂಡು ಆಟ ಆಡ್ಕೊಂಡು ರೈಲ್ವೆ ಸ್ಟೇಷನ್ ಒಳಗಡೆ ಹೋಗಿ ಟ್ರೈನ್ ಹತ್ಕೊಂಡು ಯಾವುದ್ಯಾವುದೋ ಊರಿಗೆ ಹೋಗ್ಬಿಟ್ಟಿದ್ದೀನಿ. ಸುಮಾರು ಎಷ್ಟೋ ವರ್ಷಗಳ ಕಾಲ ರೈಲ್ವೆ ಸ್ಟೇಷನಲ್ಲಿ, ಮಾರ್ಕೆಟಲ್ಲಿ, ಮೆಜೆಸ್ಟಿಕಲ್ಲೇ ನನ್ನ ಜೀವನ ಕಳೆದಿರೋದು. ಇವತ್ತೂ ನೀವು ಮಾರ್ಕೆಟು, ಮೆಜೆಸ್ಟಿಕ್ ಬಗ್ಗೆ, ರೈಲ್ವೆ ಸ್ಟೇಷನ್ ಬಗ್ಗೆ ಏನೇ ಕೇಳಿದ್ರು ಪಿನ್ ಟು ಪಿನ್ ಹೇಳ್ತೀನಿ. ಅಲ್ಲಿ ಯಾವ ಥರ ಮಕ್ಕಳಿರ್ತಾರೆ, ಹೇಗೆ ಬರ್ತಾರೆ ಬೀದಿ ಮಕ್ಕಳು. ನೀವು ಅವೆಲ್ಲ ಕೇಳಿದ್ರಿ ಯಾವಾಗ ಮಾಡ್ತೀರಾ ಸಿನಿಮಾ ಅಂತ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಸಕ್ಸಸ್ ಸ್ಟೋರಿನ ಇಟ್ಕೊಂಡು ಒಂದು ಸಿನಿಮಾ ಮಾಡಬೇಕು ಅಂತಲೇ ಅಂದ್ಕೊಂಡೆ. ಬೀದಿ ಮಕ್ಕಳು ಅಂದರೆ ಯಾರು? ಇವರು ಅನಾಥರ ಅಥವಾ ಹಿಂಗೆ ಬಂದವರು, ಸುಮ್ಮನೆ ಬಂದ್ಬಿಟ್ಟಿರೋರ? ಬೀದಿ ಮಕ್ಕಳಂದರೆ ಹೇಗಿರ್ತಾರೆ ಇವರು, ಯಾತಕ್ಕೋಸ್ಕರ ಬೀದಿ ಮಕ್ಕಳು ಆಗ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ ಒಂದು ಡೀಟೇಲ್ ಇಟ್ಕೊಂಡೆ ಸಿನಿಮಾ ಮಾಡುವಂಥದ್ದು. ಅಲ್ಲಿ ಏನೆಲ್ಲ ನಾವು ಮಾಡಿದ್ದೀವಿ. ಯಾಕೆ ಬರ್ತೀವಿ? ಈ ಉದಾಹರಣೆಗೆ ತುಂಬ ಮಕ್ಕಳು ಯಾಕೆ ಬೀದಿಗೆ ಬೀಳ್ತಾರೆ? ಸುಮಾರು ರೀಸನ್ಸ್ಗಳಿದ್ದಾವೆ. ಒಂದು ನಂತರ ಬಂದಿರೋರು, ದಾರಿ ತಪ್ಪಿ ಬಂದಿರುವಂಥವ್ರು, ಇಲ್ಲ ಸ್ಕೂಲಲ್ಲಿ ಯಾರಿಗೂ ಕಪ್ಪಾಳೆ ಕೊಡ್ಬಿಟ್ಟೆ, ಅವ್ನು ಬಿದ್ದ, ರಕ್ತ ಬಂತು, ಭಯದಿಂದ ಎದ್ಕೊಂಡು ಓಡ್ ಬಂದಿರೋರು ಇದ್ದಾರೆ. ಕೆಲವು ಜನ ಅಪ್ಪನ ಹತ್ರ ಮನೇಲಿ ದುಡ್ಡು ಎತ್ಕೊಂಡು ನಾನೇನೋ ಕೆಲಸ ಮಾಡಬೇಡ ಅಂತ ಎತ್ಕೊಂಡು ಓಡ್ ಬಂದಿರೋರು ಇದ್ದಾರೆ. ಇಲ್ಲ ಅಪ್ಪ ಕುಡಿತಾನೆ, ಇಲ್ಲ ಅಮ್ಮ ಹೊಡಿತಾರೆ, ಏನೋ ಒಂದು ರೀಸನ್ ಬಂದಿರೋದು. ಆಲ್ಮೋಸ್ಟ್ 70% 60% ಬರೋದು ಯಾವಾಗ ಅಂದರೆ ಈ SLC ಎಕ್ಸಾಮ್ ರಿಸಲ್ಟ್ ಬಂದ ಮೇಲೆ ತುಂಬ ಜನ ಬರ್ತಾರೆ. ಏನಂತ ಹೇಳಿದ್ರೆ ಫೇಲ್ ಆಗಿಬಿಡ್ತೀನಿ, ಹಂಗಾಗ್ಬಿಟ್ಟು ಎಲ್ಲ ಊರು ಬಿಟ್ಟು ಹೋಗ್ಬಿಡೋಣ. ಸುಮಾರು ರಾಯಚೂರು, ಉತ್ತರ ಕರ್ನಾಟಕದಿಂದ ಜಾಸ್ತಿ ಜನ ಬರ್ತಾರೆ. ಅದ್ರ ಜೊತೆಗೆ ಅದು ಅಲ್ಲದೆ ಜಾಸ್ತಿ ಬರೋ ಜಾರ್ಖಂಡು, ಉತ್ತರ ಪ್ರದೇಶ, ಬಿಹಾರ ಈ ಕಡೆಯಿಂದ ವಲಸೆ ತುಂಬ ಬರ್ತಾರೆ ಬೀದಿ ಮಕ್ಕಳು. ಇವರು ಬೀದಿ ಮಕ್ಕಳು ಅಂತ ಯಾಕಂದ್ರೆ ಬೀದಿಯಲ್ಲಿ ಇರ್ತಾರೆ. ಬೀದಿ ಮಕ್ಕಳು ಅವ್ರಿಗೇನು ಒಂದು ಮನೆ ಇರಲ್ಲ, ಎಲ್ಲಿ ಬೇಕಲ್ಲಿ ಮನೆ ಕಂತವೆ, ಊಟದ ಟೈಮ್ ಕರೆಕ್ಟಾಗಿ ಇರಲ್ಲ. ಎಲ್ಲಂದ್ರೆ ಯಾರೋ ಬಿಸಾಕಿರೋ ತಿನ್ಕೊಂಡು ಇರಬೇಕು, ಪೇಪರ್ ಆಗಬೇಕು, ಇಲ್ಲ ಯಾವುದಾದ್ರೂ ಕೂಲಿ ಕೆಲಸಕ್ಕೆ ಹೋಗಬೇಕು, ಇಲ್ಲ ತರಕಾರಿ ಹಾಕೋ ಅಲ್ಲಿ ಇಲ್ಲಿ ಕೂತ್ಕೊಂಡು ಏನೋ ಒಂದು ಮಾಡ್ಕೊಂಡು ಸೊಲ್ಯೂಷನ್ ನೋಡಿಕೊಂಡು ಯಾವುದೋ ಗುಂಪಲ್ಲಿ ಇರಬೇಕು. ಅದು ಇಲ್ಲಾಂದರೆ ಅಬೇ ಪರಿತ ತಿರ್ಗಾಡ್ಕೊಂಡು ಇರಬೇಕು. ಸೊ ಇವರು ಬೀದಿ ಮಕ್ಕಳು. ಇವ್ರು ಯಾರು ಕೇಳೋರಿಲ್ಲ, ಹೇಳೋರಿಲ್ಲ, ಏನೂ ಇಲ್ಲ. ಇವ್ರು ಯಾರು ಇವ್ರು ಯಾವ್ದೋ ಸಂಸ್ಥೆಗಳು ಅಥವಾ ಇವ್ರು ಯಾರು ಪೊಲೀಸು ಇತ್ಯಾದಿ ಇಲ್ವಾ? ಈಗಿದ್ದಾವೆ. ನಾವಿರೋ ಟೈಮಲ್ಲಿ ನನಗೆ ಗೊತ್ತಿತ್ತು 2 ಸಂಸ್ಥೆಗಳು. ಒಂದು ಡಾನ್ ಬಾಸ್ಕೋ ಅಂತ ಹೇಳಿ ಒಂದು ಸಂಸ್ಥೆ,
ಈ ಸಂಸ್ಥೆಯ ಸಿಬ್ಬಂದಿಗಳು ಏನು ಮಾಡ್ತಿದ್ರು, ಮಾರ್ಕೆಟು, ಮೆಜೆಸ್ಟಿಕ್ಕು, ಈ ರೈಲ್ವೆ ಸ್ಟೇಷನ್ಗಳಲ್ಲಿ ಸಿಬ್ಬಂದಿಗಳು ಓಡಾಡ್ತಿರ್ತಾರೆ. ಅಂದರೆ ಮಕ್ಕಳು ಮನೆ ಬಿಟ್ಟು ಬಂದಂಥ ಮಕ್ಕಳನ್ನ ಹುಡುಕಿ ಅವ್ರನ್ನ ಕರ್ಕೊಂಡೋಗಿ ಸಂಸ್ಥೆಗೆ ಸೇರಿಸುವಂಥದ್ದು. ವಾಪಸ್ ಅವ್ರು ಊರಿಗೆ ಕಳಿಸಲ್ವಾ? ಅದನ್ನು ಮಾಡ್ತಾರೆ. ಫಸ್ಟ್ ಮಾಡೋದು ಅದನ್ನು. ಫಸ್ಟ್ ಅವ್ರನ್ನ ಹುಡುಕಿ ಹೆಂಗೆ ಅಂದರೆ ಅವರು ಮುಂಚೆ ಎಲ್ಲ ಆದರೆ ಅವರು ಬಂದಿದ ತಕ್ಷಣ ಬೆಂಗಳೂರಿಗೆ ಹಿಂಗೆ ನೋಡ್ತಾರೆ. ನಮ್ಮ ಸಿಬ್ಬಂದಿಗಳು ಏನು ಮಾಡ್ತಾರೆ, ಓಡೋಗಿರಪ್ಪ ಅಂತ ಹಿಡ್ಕೊಂಡು ಅವ್ರನ್ನ ಎನ್ಕ್ವೈರಿ ಮಾಡಿ ಯಾವ ಊರು, ಎಲ್ಲಿಂದ ಬಂದೆ, ಎಲ್ಲಿ ಯಾವ ಟ್ರೈನು, ಎಷ್ಟು ಗಂಟೆ ಟ್ರೈನ್ ಇದೆ, ಟಿಕೆಟ್ ಇದೆಯಾ ಕೊಡಿ, ಹಂಗೆ ಹಿಂಗೆ ನೋಡ್ಕೊಂಡು, ಇಲ್ಲ ಅವ್ರು ಹಂಗೆ ಹಿಂಗೆ ಸುಳ್ಳು ಹೇಳ್ತಾರೆ ತುಂಬ. ಸರಿ ಆಯಿತು ಬಾ, ಇಲ್ಲಿ ಆಯಿತು ಬಾ ಅಂತ ಕರ್ಕೊಂಡೋಗಿ ಗಾಡಿ ಹತ್ತಿಸಿ ಮೆಜೆಸ್ಟಿಕಲ್ಲಿ ಮೂವಿ ಲ್ಯಾಂಡ್ ಥಿಯೇಟರ್ ಹತ್ರನೇ ನಮ್ಮ ಡಾನ್ ಬಾಸ್ಕೋ ಸಂಸ್ಥೆ ಹೆಡ್ ಆಫೀಸ್ ಇದೆ, ಅಲ್ಲಿ ಕರ್ಕೊಂಡೋಗಿ ಬಿಡ್ತಾರೆ. ಇವತ್ತು ನೀವು ಹೋದರೆ ಒಂದು 60-70 ಜನ ಮಕ್ಕಳಿರ್ತಾರೆ. ಇವತ್ತು ಹೋದರೆ ನಮ್ಮ ಸಿಬ್ಬಂದಿಗಳು ಅಷ್ಟು ಕೆಲಸ ಮಾಡ್ತಾರೆ. ಒಂದು ಮಗುನ ಹಿಡ್ಕೊಂಡು ಎನ್ಕ್ವೈರಿ ಮಾಡಿ ಫಸ್ಟ್ ಅವ್ರ ಪೇರೆಂಟ್ಸ್ಗೆ ಕಾಲ್ ಮಾಡಿ ಕಳಿಸ್ತಾರೆ. ಕರೆಸ್ಬಿಟ್ಟು ಅವ್ರನ್ನ ವಾಪಸ್ ಅವ್ರ ಕಡೆ ಆಧಾರ್ ಕಾರ್ಡ್ ತಗೊಂಬನ್ನಿ ಅಂತ ಹೇಳ್ತಾರೆ. ತಗೊಂಬಂದ ಮೇಲೆ ಅವ್ರನ್ನ ಅವ್ರ ಕೈಲಿ ಕಳಿಸ್ತಾರೆ. ಇಲ್ಲ ಅವ್ರೇನಾದರೂ ಆ ಬಡಿ ಮಗ ಅವ್ನು ಅಲ್ಲೇ ಇಟ್ಕೊಂಬಿಡಿ, ಅವ್ನು ಬೇಡ, ಅವ್ನು ಎಷ್ಟು ಸತಿ ಹೋಗ್ತಾನೆ ಇಲ್ಲಿಂದ, ನಮ್ಮ ಕೈಲಿ ಆಗಲ್ಲ, ಅವ್ನು ಅಲ್ಲೇ ಬಿಟ್ಬಿಡಿ, ಪರವಾಗಿಲ್ಲ, ನಮ್ಗೆ ಗೊತ್ತಿಲ್ಲ ರೀ, ಇಡ್ರಿ ಫೋನು ಅಂತ ಹೇಳಿ ಕಟ್ ಮಾಡಿಬಿಡ್ರೆ ಅಂಥ ಮಕ್ಕಳನ್ನ ಇವರು ಸಂಸ್ಥೆಗಳು ಕಳಿಸ್ತಾರೆ. ಏಜ್ ವಯಸ್ಸಿದೆ. ಬಾಸ್ಕೋ ಮನೆ ಅಂತ ಒಂದಿದೆ, ಬಾಸ್ಕೋ ಯುವಕರ ಗ್ರಾಮ ಅಂತ ಒಂದಿದೆ, ಯುವ ಕೇಂದ್ರ ಅಂತ ಒಂದಿದೆ, ಸೆಂಟ್ರ್ಗಳಿದೆ, ಏಜ್ ವೈಸ್ ಸೆಂಟ್ರ್ ಇದೆ. ತುಂಬ ಚಿಕ್ಕ ಮಕ್ಕಳಾದರೆ ಬಾಸ್ಕೋ ಮನೆಗೆ ಆಗ್ತಾರೆ. ಅಲ್ಲಿ ಅವ್ರು ಓದೋಕ್ಕೆ ಶುರು ಮಾಡ್ತಾರೆ, ಓದಿಸ್ತಾರೆ ಅವ್ರಿಗೆ. ಓದ್ಸೆಲ್ಲ ಆದಮೇಲೆ ಅವ್ರೇನಾದ್ರು ಜಾಬ್ ಹೋಗ್ಬೇಕು ಅಂದರೆ ಜಾಬ್ ಪ್ಲೇಸ್ಮೆಂಟ್ ಮಾಡ್ತಾರೆ. ಅದೆಲ್ಲ ಜಾಬ್ ಪ್ಲೇಸ್ಮೆಂಟ್ ಆಗಿ ಚೆನ್ನಾಗಿ ದುಡಿತಾರೆ ಅಂದರೆ ಅವ್ನಿಗೆ ರೂಮ್ ಪ್ಲೇಸ್ಮೆಂಟ್ ಮಾಡ್ತಾರೆ. ಸೊ ಆಮೇಲೆ ಅವ್ರನ್ನ ಮದುವೆನೂ ಮಾಡಿಸ್ತಾರೆ, ಜವಾಬ್ದಾರಿಗಳು ಕೊಟ್ಟು ಸೊಸೈಟಿಗೆ ಒಳ್ಳೆ ಪ್ರಜೆನಾಗಿ ಮಾಡಿಸ್ತಾರೆ. ಸೊ ಇದು ಡಾನ್ ಬಾಸ್ಕೋ ಕೆಲಸ ಇದೆ. ಆ್ಯಕ್ಚುಲಿ ವ್ಯವಸಾಯ ಮಾಡಕ್ಕಂತ ಗಾಂಡಾಗ ಹೋಗಿದ್ದೆ ಕಣೆ, ಬೆಳೆ ಕೈಗೆ ಬರಬೇಕು ಅಷ್ಟಲ್ಲಿ ಪೊಲೀಸವ್ರು ಎತ್ತಾಕೊಂಡೋಗಿ ಚೆನ್ನಾಗಿ ರುಬ್ಬಿಟ್ರು ಕಣೆ. ಡೋರ್ ಹತ್ರ ಬಂದು ಲಗೇಜ್ಗಳು ಇಟ್ಕೊಂಬೇಕು, ಖಾಲಿ ಸೀಟ್ಗಳು ಸಿಗ್ತಾ ಇರ್ತದೆ. ನನಗೆ ಅವಾಗ ಚೆಕಿಂಗ್ ಮಾಡೋಕ್ಕೆ ಈಸಿ ಆಗೋದು. ಸೊ ನನಗೆ ಚೆಕಿಂಗ್ ಅಂದರೆ ಟ್ರೈನ್ ಚೆಕಿಂಗ್ ಮಾಡ್ತಿದ್ದೆ ನಾನು. ಪೂರ್ತಿ ಕೆಳಗಡೆ ಮೇಲ್ಗಡೆ ಎಲ್ಲ ಕಾಯಿನ್ಗಳು ಸಿಗ್ತಾವೆ ನಮಗೆ. ಸೈಡಲ್ಲಿ ಸೀಟಲ್ಲಿ ಮಲಗಿರ್ತಾರಲ್ಲ, ಅವಾಗೆಲ್ಲ ಈ ಟ್ರೈನು ಗ್ಯಾಪಲ್ಲಿ ಕಾಯಿನ್ಗಳು ಮಲಗಿದಾಗ ಏನೋ ಕಾಯಿನ್ಗಳು ಬಿದ್ದೋಗಿರ್ತವೆ. ನಮ್ದೇನಿಲ್ಲ, ಬ್ಲೇಡ್ ಎತ್ಕೋ, ಇಲ್ಲ ಆಕ್ಸಾ ಬ್ಲೇಡು ದೊಡ್ಡದೊಂದು ಎತ್ಕೊಂಡ್ಬಿಟ್ಟು ಅದನ್ನು ಶಾರ್ಪ್ ಮಾಡಿಕೊಂಡು ಕ್ಲೀನಾಗಿ ಸಂದಿಗೆ ಹಾಕ್ಬಿಟ್ಟು ಸರ್ರ ಅನ್ಕೊಂಬರೋದು ಎಲ್ಲ ಸೀಟ್ಗಳು. ಎಷ್ಟೊಂದು ಕಾಯಿನ್ಗಳು ಸಿಗವು. ಯಾರೋ ತಿನ್ಬಿಟ್ಟಿರೋ ಫುಡ್ಡು ಸಿಗ್ತಿತ್ತು, ಇಲ್ಲ ಮರ್ತೋಗಿರೋ ಬ್ಯಾಗ್ಗಳು ಸಿಗ್ತಿತ್ತು. ಬೆಂಗಳೂರು ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಟ್ರೈನ್ ಪೂರ್ತಿ ಚೆಕ್ ಮಾಡಿಬಿಡ್ತಿದ್ವಿ. ಬಾಟ್ಲುಗಳು ಒಂದು ಸೈಡ್ ಹಾಯ್ಕೊಳೋದು, ಪೇಪರ್ಗಳು ಹಾಯ್ಕೊಳೋದು, ನಮಗೆ ಬೇಕಾದ ಥಿಂಗ್ಸ್ಗಳು. ಆಮೇಲೆ ಎಕ್ಸಿಟ್ ಆಗೋದು ಹೆಂಗೆ ಅಂದರೆ ಕೂಲಿ ಅಕ್ಕ ಕೂಲಿ ಅಕ್ಕ 10 ರೂಪಾಯಿ ಕೊಡೋಕೆ ಸಾಕು, 10 ರೂಪಾಯಿ ಕೊಡೋಕೆ ಅಂತ. ಯಾಕಂದರೆ ಆಲ್ರೆಡಿ ರೆಡ್ ಲೆವೆಲ್ ಹಾಕೊಂಡು ಲೈಸೆನ್ಸ್ ತೊಗೊಂಡಿರ್ತಾರೆ. ತಲೆ ಕೊಡ್ತಾರೆ, ಬಾಳಿ ಮಕ್ಕಳ, ನಿಮ್ಮಿಂದ ನಮ್ಮ ಮಕ್ಕಳು ಕೂಲಿಗಳಿಲ್ಲ ನಮಗೆ, ನಮ್ಮ ಮಕ್ಕಳು ಏನೋ ಕಾಣಿಸ್ಕೊಂಡು ಹೊಡೆದಾಕ್ಬಿಡ್ತೀನಿ ನಿಮಗೆ ಅಂತ ಹೇಳೋರು. ನಾವು ಅವ್ರು ತಪ್ಪಿಸ್ಕೊಂಡು ಕೂಲಿ ಎತ್ಕೊಂಡು ಎಕ್ಸಿಟ್ ಆಗ್ಬಿಡೋರು ಆಚೆ ಕಡೆ. ಈ ಥರ ಸ್ಟೇಷನಿಂದ ಹಂಗೆ ಎಕ್ಸಿಟ್ ಆಗ್ತಿದ್ದೋ. ಸೊ ದಿನಪೂರ್ತಿ ಅದೇ ಕೆಲಸ. ಇಲ್ಲಾಂದರೆ ಟ್ರೈನ್ ಹತ್ಕೋ, ಹೋಗು, ಚೆನ್ನೈ ಹೋಗು, ಮುಂಬೈಗೆ ಹೋಗು, ಎಲ್ಲಾದರೂ ಹೋಗಿ ಆರಾಮಾಗಿ ಶರ್ಟ್ ಎತ್ತು, ಹಿಂಗೆ ಕಾಲು ಹಾಕೊಂಚೂರು ಕಾಲು ಎತ್ತು, ಹಿಂಗೆ ಕಸ ಕೊಟ್ಟು ಕಾಸು ಕೇಳ್ಕೊಂಡು ಹಂಗೆ ಹೋಗ್ಬಿಡೋದು. ಸೊ ಇದು ನಮಗೆ ಕೆಲಸಗಳಾಗೋಗಿರ್ತಿತ್ತು. ಎಲ್ಲ ಒಂದು ಟಿಕೆಟ್ ಇಲ್ಲ, ಏನಿಲ್ಲ. ವಿತೌಟ್ ಹೆಂಗೆ ಅಂದರೆ ಟಿಗಳು ಬರ್ತೀವಿ ಒಳಗಡೆ ಬಾತ್ರೂಮ್ ಹೋದ್ರೆ ಅವ್ನು ಅರ್ಧ ಗಂಟೆ ಆದರೂ 1 ಗಂಟೆ ಆದರೂ ತೆಗಿಯಲ್ಲ ಬಾತ್ರೂಮು. ಫುಲ್ ಹಿಂಗೆ ತಡಿತಾ ಇರೋದು. ಅವ್ನು ಬರೋದು ನೋಡ್ಕೊಳೋದು. ಅವ್ನು ಬರ್ತಾವನ ಫುಲ್ ತಟ್ಟೋದು, ಅವ್ನು ತಡ್ತಾನೆ. ಯಾರು ಲೇಡೀಸ್ ಇರ್ತಾನೆ ಅವ್ನು ಹೋಗ್ಬಿಡ್ತಾನೆ. ನಾವು ಅವ್ನು ಈ ಕಡೆ ಹೋದ್ರೆ ನಾವು ಈ ಕಡೆ ಹೋಗ್ಬಿಡ್ತೀವಿ. ಫಸ್ಟು ನೋಡೋದು ಜನಗಳ ರಿಯಾಕ್ಷನ್, ಬಾಡಿ ಲ್ಯಾಂಗ್ವೇಜ್ ನೋಡ್ಕೊಂಡು ಅವ್ನು ಆ ಕಡೆ ಚೆಕ್ ಮಾಡ್ತಾನೆ, ಹಂಗೆ ಅನ್ಕೊಂಡು ಅವ್ನು ಆ ಕಡೆ ಹೋದ್ರೆ ನಾವು ಈ ಕಡೆ ಹೋಗೋದು. ಇಲ್ಲ ಯಾವುದೋ ಸ್ಟೇಷನ್ ಹಾಕೊಂಡು ನೆಕ್ಸ್ಟ್ ಇನ್ನೊಂದು ಟ್ರೈನ್ ಹತ್ಕೊಂಡು ಹೋಗೋದು. ಸರಿ, ಸುಮಾರು ಎಷ್ಟೋ ವರ್ಷಗಳ ಕಾಲ ಹಂಗೆ ಮಾಡಿಬಿಟ್ಟಿದ್ದೀವಿ. ಬಟ್ ಅದೇ ಜಾಗದಲ್ಲಿ ಸಿಗಾಕೊಂಬಿಟ್ಟೆ ನಾನು. ಆ್ಯಕ್ಚುಲಿ ಒಂದಿನ ಒಬ್ಬ ಮೂಗನ ಜೊತೆ ವರ್ಕ್ ಮಾಡ್ತಿದ್ದೆ. ಆ ವರ್ಕ್ ಇನ್ ದ ಸೆನ್ಸ್ ಭಿಕ್ಷೆ ಬಿಡ್ಕೊಂಡು ಹಂಗೆ ಅದೇ ಕೆಲಸಗಳು, ಬಾಟ್ಲುಗಳು ಹಾಕೊಂಡು ಹಂಗಿರೋ ಟೈಮಲ್ಲಿ ಸಿವಿಲ್ ಡ್ರೆಸ್ಸಲ್ಲಿ ಬಂದುಬಿಟ್ಟವ್ರಲ್ಲ ಪೊಲೀಸರು. ಬಂದು ಒಂದು ಬೋಗಿ ಒಳಗಡೆ ಪೂರ್ತಿ ಜನ ಹಿಡಿದಾಕ್ಬಿಟ್ಟವ್ರು. ಆ ಹಿಡಿದಾಕಿರೋದ್ರಲ್ಲಿ ನಾನು ಒಬ್ಬ. ತಗೊಂಡಾಗ 5ನೇ ಪ್ಲಾಟ್ಫಾರ್ಮಲ್ಲಿ ಒಂದು ಸ್ಟೇಷನ್ ಇದೆ, ಸ್ಟೇಷನ್ ಒಳಗಡೆ ಹಾಕಿದ್ರು. ಗಾಡಿ ಬಂತು ಸಂಜೆ. ರೈಲ್ವೆ ಸ್ಟೇಷನ್, ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಒಳಗಡೆ ಪ್ಲಾಟ್ಫಾರ್ಮ್ ನಂಬರ್ 5ರಲ್ಲಿ ಒಂದು ಸ್ಟೇಷನ್ ಇದೆ. ಸ್ಟೇಷನ್ ಒಳಗಡೆ ಹಾಕ್ಬಿಟ್ಟು ಎಲ್ಲರನ್ನೂ ಹುಡುಗರನ್ನೆಲ್ಲ ಹಾಕ್ಬಿಟ್ಟು, ಈ ಬೀದಿ ಹುಡುಗರನ್ನೆಲ್ಲ ಹಾಕ್ಬಿಟ್ಟು ಒಳಗಡೆ ಗಾಡಿ ಬಂತು ಸಾಯಂಕಾಲ ಬನ್ರಿ ಅಂತ. ಗಾಡಿ ಬಂತು, ಎಲ್ಲರನ್ನೂ ತುಂಬಿದ್ರು. ಹೇಳಿ ನನ್ನ ಮಕ್ಕಳ ಕಾಣಿಸ್ಕತ್ತಾರೆ ಇನ್ನೊಂದ್ಸತಿ ಅಂತ ಹೇಳ್ಬಿಟ್ಟು ಎಲ್ಲ ಹೇಳಿದ್ರು. ತಗೊಂಡಾಗ ಕಟ್ ಮಾಡಿದ್ರೆ ಅಲ್ಲಿ ಮಡಿವಾಳ ರಿಮೈಂಡ್ ರೂಮಲ್ಲಿ ಹಾಕವ್ರೆ. ಮಡಿವಾಳ ರಿಮೈಂಡ್ ರೂಮಲ್ಲಿ ನಂಜಯ್ಯ ಅಂತ ಹೇಳ್ಬಿಟ್ಟು ಸೂಪ್ರಿಂಟೆಂಟು. ಅವರು ಯಾವ ಊರು ಇವನು? ಸರ್ ನಮ್ದು ಈ ಥರ ಶಿವಗಂಗೆ ಸರ್, ಬಗಿನಲ್ಲಿ ಸರ್, ನಮ್ಮದು ಊರಿಂಗೆ ಸರ್, ನಮ್ಮ ಅಮ್ಮ ಎಲ್ಲ ಗೊತ್ತಿಲ್ಲ ಸರ್, ಹಂಗೆ ಹತ್ಕೊಂಡ್ಬಿಟ್ಟು ಫುಲ್ ಕಳಿಸ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ನಾನು ಹತ್ಕೊಂಡ್ಬಿಟ್ಟಿದ್ದೆ ಜೋರಾಗಿ. ಸರಿಯಾಗಿ ಹೊಡೆಯೋರು. ಒಂದು 6 ತಿಂಗಳು ರಿಮೈಂಡ್ ರೂಮಲ್ಲಿದ್ದೆ. ಸೊ BT ಕೇಸಲ್ಲಿ ಬೇರೆ ಎವ್ರಿ ಫ್ರೈಡೇ ನಮಗೆ ಅಲ್ಲಿ ಕೋರ್ಟ್ ನಡೆಯೋದು ರಿಮೈಂಡ್ ರೂಮಲ್ಲಿ ಒಳಗೆ. ಜಡ್ಜ್ ಬರ್ತಾರೆ. ಯಾಕಂದರೆ ಅಲ್ಲಿ ಅಪರಾಧಿಗಳು ಇರ್ತಾರಲ್ಲ, ಸೊ ಬಾಲ ಅಪರಾಧಿಗಳಿರ್ತಾರೆ. ಅವ್ರ ಮಧ್ಯದಲ್ಲಿ ನಾವು BT ಕೇಸಲ್ಲಿ ಏನು ಕೇಸ್ ಇಲ್ಲ ಅವ್ರ ಮೇಲೆ, ಬಟ್ ಅವರು ಈ ಥರ ಬೀದಿಯಲ್ಲಿ ತಿರುಗಾಡ್ತಿದ್ದವ್ರನ್ನ ಕರ್ಕೊಂಬಂದು ಹಾಕಿದ್ದಾರೆ. ಯಾರು ಬಂದರೆ ಕಳಿಸ್ತೀವಿ ಅಂತ. ಇವ್ರಿಗೆ ಆಧಾರಗಳೇನೂ ಇಲ್ಲ. ಸೊ ಹಂಗಾಗಿ ಅವ್ರನ್ನ ಬಂದರೆ ಯಾರೋ ಪೇರೆಂಟ್ಸ್ ಕಳಿಸ್ತೀವಿ. ಇಲ್ಲ ಅಂದರೆ ಯಾವುದಾದ್ರು ಸರ್ಟಿಫಿಕೇಟ್ ಸ್ಕೂಲ್ಗಳು, ಅಂದರೆ ಸರ್ಟಿಫೈಡ್ ಬಾಲಕರ ಬಾಲಮಂದಿರ ಎಲ್ಲೆಲ್ಲಿದ್ದಾವೋ ಜಿಲ್ಲೆ ಕರ್ನಾಟಕದಲ್ಲಿ ಪೂರ್ತಿ ಎಲ್ಲೆಲ್ಲಿ ಕಳಿಸ್ಬಿಟ್ಬಿಡೋದು. ನನಗೆ ಬಾಲಕರ ಬಾಲಮಂದಿರ ಅಂತ ನಿಮ್ಯಾನ್ಸ್ ಆಸ್ಪತ್ರೆ ಹಿಂದೆಗಡೆ ಒಳಗಡೆ ಒಂದೈತೆ, ಅಲ್ಲಿಗೆ ಸೇರಿಸಿದ್ರು. ಒಂದು 3 ವರ್ಷಗಳ ಕಾಲ ಅಲ್ಲೇ ಇದು. ಇನ್ನೂ ಚಿಕ್ಕ ಹುಡುಗ. ಸೊ ಬಾಲಮಂದಿರದಲ್ಲಿ ಇದ್ದಿತ್ತು. ಆಮೇಲೆ ಅಲ್ಲಿಂದ ಬೇಸಿಗೆ ರಜೆ ಬಂದಾಗ ಕಳಿಸ್ತಾರೆ ಎಲ್ಲ ಮಕ್ಕಳಿಗೂ.
ಮನೆಗಳಿಗೆ. ಸೊ ಹಂಗಾಗಿ ಆ ಟೈಮಲ್ಲಿ ನಮ್ಮ ಅಕ್ಕ ಬಂದಿದ್ದರು, ಮೊದಲನೇ ಹೆಂಡತಿಯ ಮಕ್ಕಳು ಕಮಲಮ್ಮ ಅಂತ ಹೇಳಿ ಅವ್ರ ಹೆಸರು. ನನ್ನನ್ನು ಹುಡುಕೊಂಡು ಬಂದಿದ್ದಾರೆ ಅಲ್ಲಿಗೆ, ತಮ್ಮ ಇದ್ದಾನೆ ಅಂತ ಹೇಳ್ಬಿಟ್ಟು. ಅದು ಹೇಗೆ ಬಂದರು ಏನು, ನನಗೆ ಅದೊಂದು ಮಿರಾಕಲ್ ಆ್ಯಕ್ಚುಲಿ. ಇವತ್ತು ನಾನು ಮರೆಯಲ್ಲ ಅದನ್ನು. ನಮ್ಮಕ್ಕನ ಊರಿಗೆ ಕರ್ಕೊಂಡೋದ್ರು. ಊರಿಗೆ ಕರ್ಕೊಂಡೋಗಿ ನನಗೆ ಅಲ್ಲಿ ಇರೋಕ್ಕಾಗಿಲ್ಲ. ಚಿಕ್ಕಮ್ಮ ಹೆವಿ ತೊಂದರೆ. ಏನು ಮಾಡೋದು? ಹೊಡಿಯೋದು ಬಡಿಯೋದು, ಇಲ್ಲಾಂದರೆ ಹೋಗಿ ನೀರು ತಗೊಂಬ, ಅದು ತಗೊಂಬ ಇದು ತಗೊಂಬ, ಎತ್ಗಳು ಎತ್ಕೊಂಡು ಹೋಗಿ ಹಸ ಕಟ್ಟಾಕು ಹೊಲದಲ್ಲಿ ಅಂತ ಹೇಳೋದು. ಇಬ್ಬರು ಮಕ್ಕಳಿದ್ರು, ಅವ್ರ ಮಕ್ಕಳನ್ನ ಶಿಶ್ವಾರಕ್ಕೆ ಬಿಡು ಅಂತ ಹೇಳೋದು. ಯಾವಾಗಲೂ ಏನಾದರೂ ಒಂದು ಕೆಲಸಗಳು ಕೊಡ್ತಿದ್ರು, ಕುತ್ಕೊಳಕ್ಕೆ ಬಿಡ್ತಿದ್ದಿಲ್ಲ, ಯಾವಾಗಲೂ ಕುತ್ಕೊಳಕ್ಕೆ ಬಿಡ್ತಿಲ್ಲ. ಬಟ್ ಊಟನೇ ಬೇರೆ, ತಟ್ಟೆನೇ ಬೇರೆ, ಸಪ್ರೇಟಾಗಿ ನನಗೆ ಈ ಕಡೆ ಕೊಟ್ಟಿಗೆ ಮನೇಲಿ ಇರ್ತಿತ್ತು. ಅದು ಚೆನ್ನಾಗಿತ್ತು ಜಾಗ ಅದು. ಬಟ್ ಯಾವಾಗಲೂ ಅಲ್ಲಿ ಒಂದು ನೋಡೋದು ವಿಧಾನನೇ ಬೇರೆ ಇರ್ತಿತ್ತು. ಚಿಕ್ಕಮ್ಮ ಅಂತ ಹೇಳಿದ್ರೆ ಯೂಶ್ವಲಿ ಗೊತ್ತಲ್ಲ. ಸೊ ಚೆನ್ನಾಗಿ ಮಾತಾಡ್ಸೋರು, ಬಟ್ ಹಂಗೆ ಸರಿಯಾಗಿ ಇಡೋರು ಆ ಪುನಃ. ಸೊ ನಮಗೆ ಭಾಳ ತೊಂದರೆ ಆಗ್ತಿತ್ತು. ಹಂಗಾಗಿ ನಾಳೆಯಿಂದ ಮತ್ತೆ ನಮ್ಮ ಜಾಗಕ್ಕೆ ಹೋಗೋಣ ಅಂತ ಮತ್ತೆ ಮಾಮೂಲಿ ಬ್ಯಾಕ್ ಟು ವರ್ಕು. ಪೇಪರ್ ಆಗಿ ಭಿಕ್ಷೆ ಬೇಡು, ಕಬ್ಬನ್ ಪಾರ್ಕ್ ಹೋಗೋದು. ಸೊ ಅವ್ರು ಬೇಸಿಗೆ ರಜೆಗೆ ಬಿಟ್ಟೆ ಓಡೋಗ್ಬಿಟ್ಟೆ. ಸೊ ಅಲ್ಲಿಂದ ಸುಮಾರು ಸತಿ ಓಡೋಗಿದ್ದೀನಿ ಆ ಥರ. ಸುಮಾರು ಸತಿ ನನಗೆ ಇವಾಗ ಊರಿಗೆ ಹೋಗೋದು, ಮತ್ತೆ ಊರಿಗೆ ಗೊತ್ತಾಯ್ತಲ್ಲ ಹೆಂಗೆ ಹೋಗ್ಬೇಕನ್ನೋ ಗೊತ್ತಾಯ್ತಲ್ಲ, ಊರಿಗೆ ಹೋಗೋದು, ಅಪರೂಪಕ್ಕೆ ಹೋಗೋದು. ಸುಮ್ಮನೆ ಹೋಗ್ಬಿಟ್ಟು ಅಲ್ಲೆಲ್ಲ ಹಬ್ಬ ಅಂತಲೇ ಗೊತ್ತಿರ್ತದೆ, ಸುಮ್ಮನೆ ಹೋಗ್ಬೇಕು ಸ್ಟೈಲಾಗಿ ಹೋಗೋದು. ಬೆಂಗಳೂರಲ್ಲಿ ಇದ್ದೀನಿ ಅಂತ ಗೊತ್ತಾಗಬೇಕಂತ ಅವಾಗೆಲ್ಲ ಬಟ್ಟೆಗಳು ಹಾಕೊಂಡು, ಅದ್ಭುತ ಬಟ್ಟೆ ಹಾಕ್ಕೊಂಡು, 20 ರೂಪಾಯಿ ವಾಚೆಲ್ಲ ಬರೋದು, ಅವೆಲ್ಲ ಸಿಗೋದೆಲ್ಲ ಹಾಕ್ಕೊಂಡು ಆರಾಮಾಗಿ ಹೋಗ್ತಿದ್ದೋ. ಅಪರೂಪಕ್ಕೆ ಹೋಗ್ತಿದ್ದೆ. ಬಟ್ ಯಾಕೋ ಅಲ್ಲಿ ಇರೋಕ್ಕಾಗಿಲ್ಲ. ಅಪ್ಪನೂ ಇರು ಅಂತ ಹೇಳಿಲ್ಲ, ಆ ವಾತಾವರಣ ಅಷ್ಟು ಅಡ್ಜಸ್ಟ್ ಆಗಿಲ್ಲ. ವಾಪಸ್ ನಾವು ಬೆಂಗಳೂರಲ್ಲೇ ಮೆಜೆಸ್ಟಿಕ್ಕಲ್ಲೇ ಉಳ್ಕೊಂಬಿಟ್ಟು ನಮ್ಮ ಕೆಲಸ, ದಿನನಿತ್ಯ ಕೆಲಸ, ಪೇಪರ್ ಹಾಯೋದು, ಪೇಪರ್ ಹಾಯ್ಕೊಂಡೇ ಜೀವನ ಮಾಡ್ತಿದ್ದೋ. ಸೊ ಅದೊಂಥರ ಜೀವನ ಚೆನ್ನಾಗಿತ್ತು ಆ್ಯಕ್ಚುಲಿ. ಅಲೋ ಏನ್ರಿ ಮಾಡ್ತಾ ಇದ್ರ ನೀವು? ಅಲ್ಲ ಇವ್ಳು ತುಟಿಗೆ ಅಂಟಿರೋ ಹಣ್ಣು ನೀವೇನ್ರಿ ತಿನ್ನೋದು? ಯಾಕಂದರೆ ನನಗೆ ಈ ಪೇಪರ್ ಹಾಯೋದ್ರಲ್ಲಿ ಒಂಥರ ಯಾವ್ಯಾವ ಪ್ಲಾಸ್ಟಿಕ್ ಆಲ್ಕವರ್ಗೆ ಸಿಗೋದು, ಪ್ಲಾಸ್ಟಿಕ್ ಎಷ್ಟು ಸಿಗ್ತಾಯಿತ್ತು, ತಗಡುಗೆ, ಕಬ್ಬಣಿಗೆ, ಹಿತ್ತಾಳೆಗೆ, ಈ ಎಲ್ಲ ಮೆಟೀರಿಯಲ್ಸ್ಗಳಿಗೆ ಎಷ್ಟೆಷ್ಟು ಕಾಸು ಸಿಗ್ತಾಯಿತ್ತು ಅಂತ ಗೊತ್ತಾಗ್ತಿತ್ತು ಬೆಲೆಗಳು. ನನಗೆ ಜಾಸ್ತಿ ಆಯುವಂಥ ಜಾಗ ಅಂತಿದ್ರೆ ಈ ದೊಡ್ಡಬಳ್ಳಾಪುರ ಬಾಶೆಟ್ಟಹಳ್ಳಿ ಅಂತ ಒಂದು ಊರಿದೆ, ಫುಲ್ ಇಂಡಸ್ಟ್ರಿಯಲ್ ಏರಿಯಾ. ಕಸನೆಲ್ಲ ತಂದು ರೋಡ್ ಮಧ್ಯದಲ್ಲಿ ಹಾಕೋರು ಮುಂಚೆ. ಅವಾಗ ರೋಡ್ ಬಾಶೆಟ್ಟಹಳ್ಳಿ ಅಂತ ಒಂದು ಫುಲ್ಲು ಕಸ ಹಾಕೋರಲ್ಲ, ಕಸ ಹಾಯೋದು, ಫುಲ್ಲು ಕಸ ಹಾಯ್ಬಿಟ್ಟು ವಿಂಗಡಣೆ ಮಾಡ್ಕೊಂಡು ಪ್ಲಾಸ್ಟಿಕ್ಕು ತಗಡೆಲ್ಲ ಹಾಕೊಂಡು ಬಾಶೆಟ್ಟಹಳ್ಳಿ ಪೂರ್ತಿ ಎಲ್ಲ ಗಲ್ಲಿಗಳಿಗೂ ಹೋಗಿದ್ದೀನಿ. ಫ್ಯಾಕ್ಟ್ರಿಗಳು ಹಿಂದೆ ಈ ಬಾಟ್ಲು ಸುಟ್ಟೋಗಿರೋದು, ಡ್ರಮ್ ಸುಟ್ಟೋಗಿರೋದು ಇವೆಲ್ಲ ತೆಗೆದು ಹಾಕಿರ್ತಾರೆ ಆ ಕಡೆ ಸೈಡ್. ಎಲ್ಲ ಕಡೆನೂ ಆಯ್ದಿಕ್ಬಿಟ್ಟಿದ್ದೀನಿ. ತಗೊಂಡೋಗಿ ದೊಡ್ಡಬಳ್ಳಾಪುರ ಕಚೇರಿ ಪಾಳ್ಯ ಅಂತ ಒಂದು ಊರಿದೆ. ಆ ಜಾಗದಲ್ಲಿ ಒಬ್ಬರು ರಫೀಕ್ ಬಾಯ್ ಅಂತ ಅವರು ಒಬ್ರು ಇದ್ದಾರೆ, ಮುಸ್ಲಿಮು. ಅವ್ರಿಗೆ ಹೋಗಿ ಅಲ್ಲಿ ಆಗ್ತಿದೆ, ಅಂಗಡಿಯ ಮೇಲೆ ಮನಿಕೊಂತ ಇದ್ದೆ. ಸೊ ಚೆನ್ನಾಗಿರ್ತಿತ್ತು ಒಂಥರ ಪೇಪರ್ ಹಾಕೊಂಡು ಜೀವನ. ಮತ್ತು ಪಾಲ್ ಅಂತ ಒಬ್ರು ಯಾರು ಸಿಕ್ಕಿದ್ರು ಮಧ್ಯದಲ್ಲಿ, ಅವರು YMCA ಅಂತ ಹೇಳ್ಬಿಟ್ಟು ಒಂದು ಸಂಸ್ಥೆ ಇತ್ತು. ಆ ಸಂಸ್ಥೆಗೆ ಸೇರಿಸ್ತೀನಿ ಬಾ ಅಂತ ಹೇಳಿದ್ರು. ಅಲ್ಲಿ ಸೇರಿಸ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಸೇರಿಸಿದ್ರು. ಯಾಕೆ ವಾತಾವರಣ ಇಷ್ಟ, ಸ್ನಾನ ಮಾಡುವಂತೆಲ್ಲ ಹೇಳೋರಲ್ಲ, ಸ್ವಲ್ಪ ಅಡ್ಜಸ್ಟ್ ಆಗ್ತಿಲ್ಲ ನಮಗೆ. ಬರೀ ಬಂದ್ಬಿಡೋದೇ ಕೆಲಸ ನಮಗೆ. ಬಾಸ್ಕಾಗಿ ಬಂದ್ರು ಬಾಸ್ಕದಲ್ಲಿ ಸುಮಾರು ಒಂದು 10-20 ಸತಿ ಆದರೂ ಓಡೋಗ್ಬಿಟ್ಟಿದ್ದೀನಿ. ಸೊ ಈ ಥರ ಬಟ್ ಸರಿಯಾದ ತಪ್ಪಾದ್ರು ಗೊತ್ತಿಲ್ಲ ಅಷ್ಟೇ. ನನಗೇನು ಬಿಟ್ಟು ಹೊಟ್ಟೆ ತುಂಬಬೇಕು, ಖುಷಿಯಾಗಿರ್ಬೇಕು ಅಷ್ಟೇ. ಸೈಕಲೆಲ್ಲ ಓಡಿಸಿತ್ತು ಅಲ್ಲೇ ಸರ್. ಅಲ್ಲೆಲ್ಲ 2 ರೂಪಾಯಿಗೆಲ್ಲ ಸಿಗೋದು ಸೈಕಲ್, ಬಾಡಿಗೆ ಸೈಕಲ್ ಓಡಿಸಿತ್ತಲ್ಲ ನೆನಪುಗಳಲ್ಲಿ, ಅಲ್ಲೇ ಕಲ್ತಿರೋದಲ್ಲ. ಚೆನ್ನಾಗಿತ್ತು ಸರ್, ಅದೊಂಥರ ಲೈಫು. ಈಗ ಮತ್ತೆ ನಿಮ್ಮ ಮುಂದೆ ಹೇಳ್ತಿರ್ಬೇಕಾದ್ರೆಲ್ಲ ರೀಕಾಲ್ ಆಗ್ತಾ ಇದೆ ಎಲ್ಲ ಏನೇನು ಮಾಡಿತ್ತು ಅಂತ. ಬಟ್ ಯೂಶ್ವಲಿ ಏನಾಗೋದು, ರೈಲ್ವೆ ಸ್ಟೇಷನ್ಗೆ ಬಂದರೆ ಬಾಟ್ಲುಗಳು ಹಾಯೋದು, ಅದೆಲ್ಲ ತೊಗೊಂಡು ಗುಜರಿ ಅಂಗಡಿಗೆ ಹಾಕೋದು. ಆಮೇಲೆ ದುಡ್ಡು ಬಂದಿತ್ತಲ್ಲ ಏನು ಮಾಡ್ತಿದ್ದೆ ಅಂದರೆ, ಯೂಶ್ವಲಿ ದುಡ್ಡು ಬಂದಿತ್ತಲ್ಲ ನನಗೆ ಮೂವಿ ನೋಡೋಕೆ ಕ್ರೇಜ್ ಇತ್ತು. ಅದು ಮೂವಿ ನೋಡೋದು, ಆಮೇಲೆ ಹೋಗಿ ಒಳ್ಳೆ ಊಟ ತಿನ್ನೋದು, ಒಂದು ಒಳ್ಳೆ ಪ್ಯಾಂಟ್ ಹಾಕ್ಸ್ಕೊಳೋದು, ಇಷ್ಟೇ ನಮ್ಮ ಜಗತ್ತು. ಟಾಪ್ ಮಾತ್ರ ಇಸ್ಕೊಂತಿದ್ದಿಲ್ಲ, ಯಾಕಂದರೆ ಗಲೀಜೇ ಇರಬೇಕು. ಪ್ಯಾಂಟ್ ಮಾತ್ರ ಚೆನ್ನಾಗಿರ್ಬೇಕು. ಗಲೀಜಿದ್ರೇ ನಮಗೆ ಬಿಸ್ನೆಸ್ ಜಾಸ್ತಿ ಆಗೋದು. ಅಷ್ಟೇ ಲೈಫ್ ಸರ್ ಅದು. ಆಮೇಲೆ ನೀವು ಆಕ್ಚುಲಿ ಮೆಜೆಸ್ಟಿಕಲ್ಲಿ ನಿಮಗೆ ನಾನು ಮಲಗೋ ಜಾಗಗಳೆಲ್ಲ ಬಂದು ರೈಲ್ವೆ ಸ್ಟೇಷನಲ್ಲಿ ಪ್ಲಾಟ್ಫಾರ್ಮ್ ಟಿಕೆಟ್ ಕೊಡ್ತಾಯಿದ್ರಲ್ಲ, ಈಗ ಪ್ಲಾಟ್ಫಾರ್ಮ್ ಏನು ಅವಾಗ ಬಟ್ಟೆ ಹೋಗಿ ಕಲ್ ಥರ ಇರ್ತಿತ್ತು. ಗ್ಯಾಪ್ಗಳು ಈ ಸಂದಿಗೆ ಒಂದೊಂದು ಕಲ್ಗಳಿಕ್ಕಿರೋದು, ಅಲ್ಲಿ ಪೇಪರ್ ಹಸ್ಕೊಂಡು ಮನಿಕೊಂಡ್ಬಿಡ್ತಿದ್ದೋ. ಇನ್ನೊಂದು ಟ್ರೈನ್ ಹತ್ಕೊಂಡು ಹೋಗ್ಬಿಡೋದು, ಎಲ್ಲ ಲಾಂಗ್ ಜರ್ನಿ. ಅದು ಬಿಟ್ಟರೆ ಪ್ಲಾಟ್ಫಾರ್ಮ್ 10ನೇ ಪ್ಲಾಟ್ಫಾರ್ಮಲ್ಲಿ ಟ್ರೈನ್ ವಾಷಿಂಗ್ ಅಂತ ನಿಲ್ಲಿಸ್ತಾರೆ, ಅಲ್ಲಿ ಮನಿಕೊಂತಿದ್ದೋ. ಅದು ಬಿಟ್ಟರೆ ಫ್ಲೈಓವರು, ಅದು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್, ರೈಲ್ವೆ ಬಸ್ ಸ್ಟ್ಯಾಂಡ್ ಫ್ಲೈಓವರ್ ಕೆಳಗಡೆ ಮನಿಕೊಂಡ್ಬಿಡ್ತಿದ್ದೋ. ನಿಮಗೆ ಹಿಂಗೆ ಹೋಗಿ ಹಿಂಗೆ ಬಂದು ಕೆಳಗಡೆ ಡೆಡ್ ಎಂಡಲ್ಲಿ ಅಲ್ಲಿ ಜಾಗ ಸಿಗ್ತಿತ್ತು, ನಾವು ಅಲ್ಲಿ ಮನಿಕೊಂತಿದ್ದೋ. ಇಲ್ಲ ಅಂದರೆ ಈ ರೈಲ್ವೆ ಸ್ಟೇಷನ್ ಸ್ವಲ್ಪ ಮುಂದಕ್ಕೆ ಬಂದರೆ ಅಂಡರ್ಪಾಸ್ಗೆ ಹೋಗ್ತಲ್ಲ, ಮೇಲ್ಗಡೆ ಒಂದು ಇಳಿಜಾರ್ ಥರ ಇದೆ ಗೊತ್ತಾ, 2, ಅಲ್ಲಿ ಮನಿಕೊಂತಿದ್ದೋ ಆ ಜಾಗಗಳಲ್ಲಿ. ಅದು ಬಿಟ್ಟರೆ ಮಾರ್ಕೆಟ್ಗೆ ನನಗೆ ವಾರಕ್ಕೆ ಒಂದು ಸತಿ ಆದರೂ 2 ಸತಿ ಆದರೂ ಹೋಗ್ಬಿಡ್ತಿದ್ದೆ. ಯಾಕೆಂದರೆ ತರಕಾರಿ ಆಯ್ದುಬಿಟ್ಟು ಈ ಭಾನುವಾರ ಟೈಮ್, ಯೂಶ್ವಲಿ ಶನಿವಾರ ಹೋಗ್ಬಿಡ್ತಿದ್ದೆ. ಶನಿವಾರ ಪೂರ್ತಿ ತರಕಾರಿ ಆಯೋದು. ಬೆಳಗ್ಗೆ ಆದರೆ ಭಾನುವಾರ ಬೆಳಗ್ಗೆ ಆದರೆ ನನ್ನದೇ ಒಂದು ಅಂಗಡಿ ಇಟ್ಕೊಂಡಿರೋದು, ಗುಡ್ಡೆ ತರಕಾರಿಗಳು ಇಟ್ಕೊಳ್ಳೋದು, ಈ ಥರ ಮಾಡ್ಕೊಂಡು ಹೋಗೋದು. ಸಮ್ಟೈಮ್ಸ್ಗಳು ನಮ್ಗೆ ಒಂದೊಂದು ಗ್ಯಾಂಗ್ ಇರ್ತಿತ್ತು. ಈ ಗ್ಯಾಂಗ್ಗಳೆಲ್ಲ ಏನು ಮಾಡೋದು ಅಂದರೆ ಬುಟ್ಟಿ ಕದಿಯೋರು ಗಾಡಿಗಳು ಎಂಟ್ರಿ ಕೊಡ್ತಿದ್ದು ಬೆಂಗಳೂರಿಗೆ.
ಆ ಮಾರ್ಕೆಟ್ ಒಳಗಡೆಗೆ ಎಂಟ್ರಿ ಕೊಡ್ತಿದ್ದು ಕಬ್ಬು ಫಸ್ಟ್ ಸಿಗೋದೆ ಕಬ್ಬಿನ ಮಂಡಿ ಸಿಗ್ತದೆ, ಕಬ್ಬಿನ ಮಂಡಿ. ಅದು ಒಳಗಡೆ ಎಂಟ್ರಿ ಆಗ್ತದೆ. ನೆಕ್ಸ್ಟ್ ಸಿಗೋದೆ ಫ್ರೂಟ್ ಮಾರ್ಕೆಟು. ಈ ಫ್ರೂಟ್ ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ಮಂಕ್ರಿಲಿ ಸಿಗ್ತಿತ್ತು, ಅವಾಗೆಲ್ಲ ಬುಟ್ಟಿಗಳೆಲ್ಲ ಬರೋದು. ಬೆಳಗ್ಗೆ ನಾವೇನು ಮಾಡೋರು, ನಮ್ಮ ಗ್ಯಾಂಗವರೆಲ್ಲ ಹತ್ತು ಬಿಡೋರು, ಹಿಂದೆಗಡೆ ಹತ್ಬಿಟ್ಟು ಬುಟ್ಟಿಂಗ್ ಎತ್ತಿಸ್ಬಿಡೋದು. ಬುಟ್ಟಿನೇ ಎತ್ಕೊಂಡು ಎತ್ತಿಂಗ್ ಎಸ್ಬಿಡೋದು. ಅದನ್ನು ಹುಲ್ಲಾಕಿ ಕವರ್ ಮಾಡಿ ಮುಚ್ಚಿಬಿಟ್ಟು ನಾವೇನು ಮಾಡ್ತಿದ್ದೆ ಎಲ್ಲ ಕಲೆಕ್ಟ್ ಮಾಡ್ಕೊಳೋದು. ಕದೀತಾ ಇದ್ದಿತ್ತು ಅದು. ಕದ್ಬಿಟ್ಟು ಹಿಂಗೆ ಎತ್ತಿಸ್ಬಿಡೋದು. ಟೆಕ್ನಿಕ್ ಅದು ನಮ್ಮದು. ಗಾಡಿ ಹೋಗ್ತದೆ ಹಿಂದೆ ಎತ್ಕೊಂಡು ಹೋಗಿ ರಪ್ಪ ಹಿಂಗೆ ಎತ್ತಿಸ್ಬಿಟ್ಟು ಅದನ್ನ ಹುಲ್ಲಾಕಿ ಕವರ್ ಮಾಡ್ಬಿಡೋದು. ಅವ್ನಿಗೆ ಗಾಡಿ ಗೊತ್ತಾಗಲ್ಲ. ಗಾಡಿ ಹೆಂಗೆ ಗೊತ್ತಾಗಲ್ಲ ಸರ್, ಹಂಗೆ ಹೋಗ್ತಿರ್ತಾನೆ. ನಾವು ಕಟ್ ಮಾಡಿ ನಾವು ಅಲ್ಲಿ ಆರಾಮಾಗೆ ಮಾರ್ಕೆಟ್ ತರಕಾರಿ ನಾವು ತರಕಾರಿ ಹೆಂಗೆ ಮಾಡ್ತಾರೆ ಹಂಗೆ ಫ್ರೂಟ್ಸ್ ಮಾರ್ಕೊಂಡು ಬುಟ್ಟಿ ಬೆಲೆ ಎಷ್ಟಂತ ಗೊತ್ತಿರಲ್ಲ, ಮಾರ್ಬಿಟ್ಟು ಹೋಗ್ಬಿಡೋದು. ಇದು ಶನಿವಾರ ಭಾನುವಾರ ಸಮ್ಟೈಮ್ಸ್ ನಡೀತಾ ಇರ್ತಿದ್ದು. ಆಮೇಲೆ ಸಾಯಂಕಾಲ ತರಕಾರಿಗಳು ಮಾರೋದು. ನನಗೆ ಈ ಆ್ಯಕ್ಟಿಂಗು ಆಲ್ಮೋಸ್ಟ್ ಎಲ್ಲ ಇದರಿಂದನೇ ಬಂದಿರೋದೆಲ್ಲ. ಈ ವಾತಾವರಣಗಳಲ್ಲೇ ಬೆರೆತು ಸುಮಾರು ಜಾಗಗಳೆಲ್ಲ ನೋಡಿ ಯಾರ್ಯಾರು ವ್ಯಕ್ತಿಗಳು ಹೆಂಗಿರ್ತಾರೆ, ಸೊ ಇದೆಲ್ಲವೂ ನೋಡಿ ಅಭ್ಯಾಸ ಆಗ್ಬಿಟ್ಟಿದೆಯಲ್ಲ. ಸೊ ಯಾರ್ಯಾರು ಹೆಂಗೆ ಕೂಗ್ತಾರೆ, ಸ್ವಲ್ಪ ಹತ್ರ ಏರಳೆ ಡಬಡ ಸೊ ಇದು ಕೂಗೋದು. ಎಲ್ಲೋ ಆ ಮಾರ್ಕೆಟಿನ ಒಂದು ಸೌಂಡ್ಗಳು, ಈ ಮೆಜೆಸ್ಟಿಕ್ ಟ್ರೈನ್ ಅಂದರೆ ಕಾಫಿ ಇಡ್ಲಿ ಸೊ ಈ ಥರದ್ದೆಲ್ಲ ಕೂಗುವಂಥ ಆ ಶಬ್ದಗಳೆಲ್ಲ ಹಂಗೆ. ಮತ್ತು ಜನಗಳು ಬರೋದು, ಅಬ್ಸರ್ವೇಷನ್ ತುಂಬ ಅಂದರೆ ತುಂಬ ಸರ್. ನನಗೆ ಈ ಕಾಮಿಡಿಯಲ್ಲಿ ನಾನು ಎತ್ತಿದ ಕೈ ಮಗ. ನನಗೆ ನಾನು ಅಕ್ಕಪಕ್ಕದವ್ರು ಇದ್ದವ್ರನ್ನೆಲ್ಲ ನಗಿಸ್ತಾ ಇದ್ದೆ. ನಾನು ಆ ಇಮಿಟೇಷನ್ ಮಾಡಿ ನಗಿಸುವಂಥದ್ದು ಜಾಸ್ತಿ ಇರ್ತಿತ್ತು ನಂದು. ಸೊ ಎಲ್ಲೋ ಒಂದು ಕಡೆ ಈ ಥರದ್ದೆಲ್ಲ ಮಾಡೋದು. ನೀವು ನಂಬಲ್ಲ, ಇನ್ನೊಂದು ಕಬ್ಬನ್ ಪಾರ್ಕಲ್ಲಿ ಈ ಕಪಲ್ಸ್ಗಳೆಲ್ಲ ಕೂತಿರ್ತಲ್ಲ, ಕ್ಯೂರಾಸಿಟಿ ಏನು ಮಾಡ್ತಾರೆ ಇವ್ರು ನೋಡೋಣ ಅಂತ ಹೋಗೋದು. ಪೊದಲ್ಲಿ ಏನು ಮಾಡ್ತಾರೆ, ಪದಲ್ಲಿ ಏನು ಮಾಡ್ತಾರೆ, ಈ ಕಡೆ ಲಾಲ್ ಬಾಗಲ್ ಪದಲ್ಲಿ ಏನು ಮಾಡ್ತಾರೆ, ಹೋಗಿ ಡಿಸ್ಟರ್ಬ್ ಮಾಡೋದು ಜಾಸ್ತಿ. ಹೋಗಿ ಫಸ್ಟ್ ಟೈಮ್ ಕ್ಯೂರಿಯಾಸಿಟಿ. ಯೂಶಲಿ ಕಬ್ಬನ್ ಪಾರ್ಕ್ ಲಾಲ್ ಬಾಗಲ್ ಕಪಲ್ಸ್ ಇರ್ತಾರೆ, ಮಕ್ಳು ಪದಲ್ಲಿ ಏನೋ ಮಾಡ್ತಿರ್ತಾರೆ. ನಮಗೆ ಆ ಟೈಮಲ್ಲಿ ಏನೂ ಗೊತ್ತಿಲ್ಲ. ನಾವು ಗೊತ್ತಿರೋದು ಏನಂದರೆ ಹೋಗಿ ಕಾಸು ಕೇಳಬೇಕು, ಡಿಸ್ಟರ್ಬ್ ಮಾಡಬೇಕು. ಡಿಸ್ಟರ್ಬ್ ಮಾಡೋದು ಕಾಸು ಸಿಗುತ್ತೆ ಗ್ಯಾರಂಟಿ ಅಂತ. ಅಕ್ಕ ಕಾಸಕ್ಕ ಊಟ ಮಾಡಿಲ್ಲಕ್ಕ ಅಂತ ಹೇಳೋದು. ಕೆಲವು ಜನ ಕೊಡ್ತಾರೆ, ಕೆಲವು ಜನ ಅಪ್ಪ ಅಂತ ಹೊಡಿಯೋರು. ಹೋಗ್ರ ಮಕ್ಕಳ ಪೊಲೀಸರು ಕೊಟ್ಬಿಡ್ತೀನಿ ಹಂಗೆ ಅಂತ. ಏನೋ ಅಕ್ಕಾಗ ಹೇಳ್ತಾರೆ ನೀವು ಕೊಡ್ತಿಲ್ಲ ಅಣ್ಣ, ಕೊಡ್ರಿ ಹೋಗ್ಲಿ ಅಂತ. ಅವ್ರೇನು ಏನೋ ಕೊಟ್ಬಿಡೋರು, ಆಚೆ ಆಗಿಲ್ಲಿಂದ ಅಂತ, ಫಸ್ಟ್ ಆಚೆ ಕಳ್ಸು ಅಂತ. ಎಲ್ಲ ನೋಡ್ತಾರೆ, ಸುಮ್ಮನೆ ನೋಡು ಅಷ್ಟೇ. ಯಾವಾಗಲೂ ಸಿಗ್ತದೆ. ಬಟ್ ಒಂದ್ಸತಿ ಏನಾಗಾಯ್ತು, ಬೈದ್ಬಿಟ್ಟೆ ಅವನೊಬ್ಬ ಸರಿ ಹೊಡೆದ್ಬಿಟ್ಟೆ, ಹೋಗಿ ನನ್ನ ಮಕ್ಳು ಹಿಡ್ಕೊಟ್ಬಿಡ್ತೀನಿ ಪೊಲೀಸ್ ಸ್ಟೇಷನ್ಗೆ. ಸರಿ ಇನ್ನೇನು ಮಾಡೋದು, ಮತ್ತೆ ಶುರು ಮಾಡೋದು. ಬಟ್ ಮೂಗಂತರ ಶುರು ಮಾಡಿದೆ, ಮೂಗಂತರ ಆ್ಯಕ್ಟ್ ಮಾಡ್ಕೊಂಡು ಈಗ ಅಂದ್ಬಿಟ್ಟು ಅವ್ರ ಪಾಕ ಮೂಗ ಅನ್ಕೊಂಡು ದುಡ್ಡೇ ಕೊಟ್ಬಿಟ್ಟ. ನನಗೆ ಒಳ್ಳೆ ಬಿಸ್ನೆಸ್ ಇದು, ಇದನ್ನ ಯಾಕೆ ಕಂಟಿನ್ಯೂ ಮಾಡ್ಬಾರ್ದು ಅಂತ ಎಲ್ಲ ಕಡೆ ಮೂಗಂತರನೇ ಭಿಕ್ಷೆ ಹೊಡ್ಕೊಂಡು ಆರಾಮಾಗಿದೆ ಸರ್. ಕಬ್ಬನ್ ಪಾರ್ಕಲ್ಲಿ ಮುಂಚೆ ಎಲ್ಲ ತುಂಬ ಗೇಮ್ಸ್ಗಳಿರ್ತಿತ್ತು, ಈ ಬೋಟ್ಗಳದ್ದು ಇದೆಲ್ಲವೂ ತುಂಬ ಗೇಮ್ಸ್ಗಳು. ಅಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಸ್ಟಾರ್ಟಿಂಗಲ್ಲೇ ಈ ತಿರ್ಗ್ಸೋದೆಲ್ಲ ತುಂಬ ಇದೆ. ಈ ರಂಜಾನು ಮೊಹರಮ್ ಈ ಥರದ್ದೆಲ್ಲ ಬಂದ್ಬಿಟ್ಟು, ರಂಜಾನ್ ಬಂದುಬಿಟ್ರೆ ಸಾಕು ತುಂಬ ಈ ಮುಸ್ಲಿಂ ಬಾಂಧವರು ತುಂಬ ಇರ್ತಾರೆ. ಅದು ನಾನೇ ತಿರ್ಸೋದು ಎಲ್ಲರಿಗೂ, ತಿರ್ಸೋದು ಅಕ್ಕ 5 ರೂಪಾಯಿ ನಂದೇ ಏನೋ ಮಿಷಿನ್ ನಾನೇ ತಂದಿಕ್ಕಿರೋ ಥರ ಅದು ಒಂಥರ ಬಿಸ್ನೆಸ್. ಹೂಯಲ್ಲೇ ದೂಗೋದು, ಅವ್ರು ಊಟ ತಂದಿಲ್ಲ ಗುಂಪಲ್ಲಿ ಕುತ್ಕೊಂಡು ಊಟ ಮಾಡ್ತಿರ್ತಲ್ಲ, ಊಟಕ್ಕೆಲ್ಲ ಕೊಟ್ಬಿಡೋದು. ಸೊ ನನಗದೊಂಥರ ಲೈಫು, ಅದೆಲ್ಲ ಮಜಾ ಅನಿಸ್ತಿತ್ತು ಸರ್. ಸೊ ಅಲ್ಲಿಂದ ನನ್ನ ಜರ್ನಿ ಶುರುವಾಗಿತ್ತು. ಆಮೇಲೆ ಒಂದು ಇನ್ಸಿಡೆಂಟ್, ಇನ್ನೊಂದು ಯಶವಂತಪುರ ರೈಲ್ವೆ ಸ್ಟೇಷನ್ ಎದುರುಗಡೆ ಸರ್ ಗಣೇಶ ದೇವಸ್ಥಾನ ಇದೆ. ಅಲ್ಲಿ ಒಂದು ಕಡೆ ಕೂತ್ಕೊಂಡಿದ್ದಾಗ ಒಬ್ಬ ಬಂದ, ಹಿಂಗೆ ದೊಡ್ಡ ಮೀಸೆ ಇಟ್ಕೊಂಡು ಒಬ್ಬ ಬಂದ. ಅವ್ನು ನೋಡಿ ನನಗೆ ಭಯ ಆಗೋಯ್ತು ಆ್ಯಕ್ಚುಲಿ. ಏನು ಮಾತಾಡ್ಬೇಕು ಗೊತ್ತಾಗಿಲ್ಲ. ಬರ್ತಾನೆ ಹೋಟ್ಲ್ ಕೆಲಸಕ್ಕೆ ಅಂತ ಅವನು. ನಾನು ಯೂಶಲಿ ಮೂಗರಿಗೆ ಕಿವಿ ಕೇಳಿಸಲ್ವಲ್ಲ, ಅವ್ನು ನೋಡಿದ್ಬಿಟ್ಟು ನನಗೆ ಭಯ ಆಗಿ ಸುಮ್ಮನೆ ಕುತ್ಕೊಂಡು ಹಿಂಗೆ ಅಂದ್ಕೊಂಡಿದ್ದೆ. ಹಿಂಗೆ ಕರೆದ್ಬಿಟ್ಟು ಅವರು ಬಾ ಮತ್ತೆ ಆ ಹೋಟ್ಲ್ ಕೆಲಸಕ್ಕೆ ಅಂದ. ನಾನು ಒಳಗಡೆ ಕಿವಿ ಕೇಳಿಸ್ಕೊ ಬರ್ತದೆ ಮಾತು ಅಂತ ನಾನು ಒಳಗಡೆ ನಗ್ತಾ ಇದ್ದೆ. ಊಟ ಮಾಡ್ದ ಅಂದ. ಬೆಳಗಿಂದ ತಿಂದಿಲ್ಲ ಅನ್ನೋ ಈ ಆ್ಯಕ್ಷನ್ಸು. ಏನು ಪ್ರೊಫೆಷ್ನಲ್ ಮೂಗ ಸಾರ್. ಸೊ ಅವ್ನು ಕರ್ಕೊಂಡು ಊಟ ಕೊಡಿಸ್ದ. ಹೋಟ್ಲ್ ಕೆಲ್ಸಕ್ಕೆ ಮಾಡ್ತಿದ್ದ. ಸಿಕ್ತು ಜಾಬು. ಹೋಟ್ಲ್ ಕೆಲ್ಸಕ್ಕೆ ಹೋದ್ರೆ ಏನು ಬೇಕೋ ತಿನ್ಬೋದು, ಏನು ಬೇಕಾದ್ರೂ ತಿನ್ಬೋದು. ಆರಾಮಾಗಿ ಹೋದೆ. ಟ್ಯಾನಿ ರೋಡಲ್ಲಿ ವಿಜಯದರ್ಶಿನಿ ಅಂತ ಹೋಟ್ಲೊಂದು, ಅಲ್ಲೋಗಿ ಕೆಲಸ ಮಾಡಿದೆ ಸರ್. ಸರಿ ಸುಮಾರು ಒಂದು 6 ತಿಂಗಳು ಕೆಲಸ ಮಾಡಿದ್ದೀನಿ ಹೋಟ್ಲಲ್ಲಿ. ಅದ್ಭುತ ಸರ್. ಅದು ಕೈಯಲ್ಲೆಲ್ಲ ಇವಾಗಲೂ ಅದು ಹೆಸರು ನೆನಪಿದೆ, ಸೈಬಲ್ ಅಂತೇಳಿ ಒಂದು ಕ್ರೀಮ್. ಸೈಬಲ್ ಈ ನಮಗೆ ಕಾಲುಗಳೆಲ್ಲ ತೂತುಗಳು ಬಿದ್ದಿದ್ರೆ ನೀರಲ್ಲಿ ಜಾಸ್ತಿ ಹೊತ್ತು ನಿಂತ್ಕೊಂಡಿದ್ದಾಗ ಏನಂತ ಈ ತಟ್ಟೆಗಳೆಲ್ಲ ತೊಳೆದು ಕೈಗಳೆಲ್ಲ ತೂತುಗಳಾಗೋಗಿತ್ತು ಕೈಗಳು. ಆಮೇಲೆ ಈ ಟೇಬಲೆಲ್ಲ ಓಡಿಸಿ ಒಂದೇ ಕಡೆ ನಿಂತ್ಕೊಂಡು ಅದೆಲ್ಲ ಕಾಲುಗಳು ಸಂದಿಯಲ್ಲೆಲ್ಲ ವೈಟಾಗಿ. ಸುಮಾರು ಜನ ತಾಯಂದಿರೆಲ್ಲ ನೀರಲ್ಲಿ ನಿಂತ್ಕೊಂಡು ಮನೆ ಕೆಲಸ ಮಾಡ್ತಿರ್ತಲ್ಲ, ನೋಡಿ ಅವ್ರ ಕೈಗಳು ನೋಡಿ ಹೆಂಗಿರ್ತದೆ, ನಿಮಗೆ ಬೆರಗಾಗ್ಬಿಡ್ತೀರ ಹಿಂಗೆಲ್ಲ ಆಗುತ್ತಾ ಅಂತ. ಅಷ್ಟು ಒಳಗಡೆ ಹೋಗುತ್ತೆ ಸ್ಕಿನ್ಗಳು ತೂತುಗಳು ಆಗ್ಬಿಟ್ಟಿದೆ ನೀರಲ್ಲಿ ನಿಂತ್ಕೊಂಡು. ಹಂಗೆ ಆಗೋಗ್ಬಿಟ್ಟಿತ್ತು ನನ್ನ ಕೈಗಳು.
ಸೊ ಈ ಸೈಬಲ್ ಕ್ರೀಮ್ ಎತ್ಕೊಂಡು ಹಚ್ಕೊಂಡು ಮನಿಕೊಂತಿದ್ದವರು. ಒಂದಿನ ಏನಾಗೋಯ್ತು, ಈ ಟೇಬಲ್ ಕ್ಲೀನ್ ಮಾಡ್ತಿರೋ ಟೈಮಲ್ಲಿ ಸಡನ್ನಾಗಿ ಒಂದು ಲೋಟ ಬಿದ್ದೋಯ್ತು ಸರ್. ಕ್ಯಾಶಿಯರ್ ಅಲ್ಲೇ ಇದ್ನಲ್ಲ, ತಲೆಗೆ ರಪ್ಪ ಅಂತ ಹೊಡೆದ. ನಾನು ಯಾಕೆ ಹೊಡಿತಾ ನಿಮ್ಮ ಅಜ್ಜೆ ಅಂದೆ. 6 ತಿಂಗಳು ಮಾತಾಡಿಲ್ಲ ಸರ್, ಮೂಗುನ್ ಥರ ಇದ್ದವನು. ಅವ್ನು ತಲೆಗೆ ಹೊಡೆದಿದ್ದ ತಕ್ಷಣ ಮುಗಿದ ಕತೆ. ಅವನು ನೋಡ್ತಾವ್ನು ಹಿಂಗೆ ಮಾತಾಡ್ಬಿಟ್ಟ ತಲೆಗೆ ಹೊಡೆದಿದ್ದಕ್ಕೆ ಅಂತ. ನಾನು ಮಾತಾಡ್ಬಿಟ್ನಲ್ಲ ಅಂತ ಮೀಟ್ರ್ ಆಫ್ ನನಗೆ. ಸೊ ಅದೇ ಲಾಸ್ಟ್ ಹೋಟ್ಲ್ ಕೆಲಸ ಎಕ್ಸ್ಪೀರಿಯನ್ಸ್. ಮೂಗುನ್ ಥರ ಆ್ಯಕ್ಟಿಂಗ್ ಮಾಡೋಕೆ ಭಾಳ ಕಷ್ಟ ಆಗೋಯ್ತು ಆ್ಯಕ್ಚುಲಿ. 6 ತಿಂಗಳು ಮಾತಾಡೇ ಇಲ್ಲ ಸರ್. ಮೇಂಟೈನ್ ಮಾಡಿದ್ರೆ ಹಂಗೆ ಅಭ್ಯಾಸ ಆಗೋಯ್ತಲ್ಲೇ. ಯಾವ ನನ್ನ ಈ ಥರದ್ದೇ ಲ್ಯಾಂಗ್ವೇಜು. ಬಟ್ ಎನಿವೇ ಮ್ಯಾನೇಜ್ ಮಾಡ್ಕೊಂಡು ಮತ್ತೆ ಅಲ್ಲಿಂದ ಬಂದು ರೈಲ್ವೆ ಟ್ರ್ಯಾಕ್ ಮೇಲೆ ನಡ್ಕೊಂಡು ಹೊಸ ನಗರ ಸಿಕ್ತು. ನಂಗೆ ಶಾಕ್ ಆಯಿತು. ಹಂಗಾರೆ ಮೆಜೆಸ್ಟಿಕ್ ಇಲ್ಲೇ ಹತ್ರ ಇದೆ ಅಂದ್ಕೊಂಡು ಹೋಗಿತ್ತು. ಸೊ ನಡ್ಕೊಂಡು ಏಜ್ ಇದೆಲ್ಲ ಮಾಡ್ಬೇಕು, ಹೋಟ್ಲ್ ಕೆಲಸ ಎಲ್ಲ ಸರ್ ಆಲ್ಮೋಸ್ಟ್ ಎಲ್ಲ ಒಂದು 16-17 ವರ್ಷದ ಒಳಗಡೆ ಎಲ್ಲ ಮಾಡ್ಬಿಟ್ಟಿದ್ದೀನಿ ಸರ್ ಈ ಕೆಲಸಗಳು, ಚಿಕ್ಕ ವಯಸ್ಸಲ್ಲೆಲ್ಲ. ಯಾಕಂದ್ರೆ ಆ ಟೈಮಲ್ಲಿ ಏಜ್ ಇಸ್ ನಾಟ್ ಅ ಇಂಪಾರ್ಟೆಂಟ್ ಸರ್. ನನಗೆಲ್ಲ ನಂಬರ್ಸ್ ಅನ್ಸ್ಬಿಡುತ್ತೆ ಕೆಲವು ಟೈಮಲ್ಲಿ. ಎಷ್ಟು ಕೆಲಸಗಳು ಮಾಡ್ಬಿಟ್ಟಿದ್ದೀನಲ್ಲ ಚಿಕ್ಕ ವಯಸ್ಸಲ್ಲ, ಇಷ್ಟು ಕೆಲಸಗಳೆಲ್ಲ ಆಗೋಗ್ಬಿಟ್ಟಿದ್ಯಾ ಅನ್ಸ್ಬಿಡುತ್ತೆ ನನಗೆ. ಇಷ್ಟೆಲ್ಲ ಮಾಡಿದ್ದೀನ ನಾನು ಅಂತ. ಯಾಕಂದ್ರೆ ಕಣ್ಣಾರೆ ಕಂಡ ವ್ಯಕ್ತಿಗಳಿದ್ದಾರೆ. ರಿಮೇನ್ ರೂಮಲ್ಲಿ ಇದ್ದಿದ್ದ ವ್ಯಕ್ತಿಗಳ ಹೆಸರುಗಳು ಗೊತ್ತು, ಅವರು ಕಾಂಟ್ಯಾಕ್ಟಲ್ಲಿದ್ದಾರೆ. ಬಾಲಕರ ಬಾಲಮಂದಿರದಲ್ಲಿ ಇದ್ದಿದ್ದಂಥ ವ್ಯಕ್ತಿಗಳು ಗೊತ್ತು, ಅವ್ರು ಕಾಂಟ್ಯಾಕ್ಟಲ್ಲಿದ್ದಾರೆ. ಇದೆಲ್ಲ ನೋಡ್ತಿರ್ಬೇಕಾದ್ರೆ ಎಲ್ಲೋ ಒಂದು ಕಡೆ ಜರ್ನಿ ಖುಷಿ ಅನಿಸ್ಬಿಡುತ್ತೆ. ಯಾಕೆಂದರೆ ಇಷ್ಟು ವ್ಯಕ್ತಿಗಳು ನನ್ನಲ್ಲಿದ್ದಾರೆ, ನಾನು ಹಿಂಗೆ ಮಾಡಿದ್ದೀನಿ ಅಂತ ಹೇಳ್ಕೊಳಕ್ಕೆ ವ್ಯಕ್ತಿಗಳಿದ್ದಾರೆ. ನೋಡಿದವರಲ್ಲ ಅದನ್ನು ಖುಷಿ. ಅವರೇ ಕರೀತಾರೆ, ಲೋಕಿ ಬಂದು ಮಾತಾಡು ಲೋಕಿ, ಇವ್ರಿಗೆ ಒಂಚೂರು ಏನಾದರೂ ಹೇಳೋ ಈ ಮಕ್ಕಳಿಗೆ ಹೇಳು, ನೀನು ಹೆಂಗಿದ್ದೆ ಅಂತ ಒಂಚೂರು ಹೇಳಿ ಇವ್ರಿಗೆ. ಇವತ್ತು ನೀನು ಹೆಂಗಿದ್ಯಾ, ಅವಾಗ ಹೆಂಗಿದ್ದೆ, ಇದನ್ನು ಹೇಳು ಅಂತ ಹೇಳಿ ಕರೀತಾರೆ. ನಮ್ಮ ಬಾಸ್ಕೋ ಸಂಸ್ಥೆಯಲ್ಲಿ ರಾಮಸ್ವಾಮಿ ಅಂತ ಒಬ್ಬರು ಮಾಸ್ಟರ್ ಇದ್ದಾರೆ. ನಾನು ಎಷ್ಟೋ ಸತಿ ಬಾಸ್ಕೋ ಬಿಟ್ಟು ಹೋದಾಗೆಲ್ಲ ತಪ್ಪಿಸ್ಕೊಂಡ್ಬಿಟ್ಟು ನಮ್ಮೂರಿಗೆ ಹೋಗಿ ಕೂತ್ಕೊಂಡ್ಬಿಡ್ತಿದ್ದೆ. ಅಲ್ಲಿಗೆ ಬಂದು ಕರ್ಕೊಂಡು ಮತ್ತೆ ಬಾಸ್ಕೋಗೆ ಬಂದಿದ್ದಾರೆ. ಅವರು ಬಾಲಕರ ಬಾಲಮಂದಿರದಲ್ಲಿ ಇದ್ದಾಗ ನೋಡಿದ್ದಾರೆ. ರಿಮೈನ್ ರೂಮಲ್ಲಿ ಇದ್ದಿತ್ತು ಗೊತ್ತು ಅವ್ರಿಗೆ. ಅವರೇ ನಂಜಯ್ಯ ಅಂತ ಏನು ಹೇಳಿದ್ರು ಸೂಪ್ರಿಡೆಂಟು, ಅವ್ರ ಬಗ್ಗೆನೂ ಹೇಳಿದ್ದಾರೆ. ಅವರೆಲ್ಲ ಕೇಳ್ತಿರ್ತಾರೆ ಕಣೋ, ಇವಾಗ ನೀನು ಬಿಗ್ ಬಾಸ್ಗೆಲ್ಲ ಹೋಗಿದ್ದೆ ರೀಸೆಂಟಾಗಿ ಎಲ್ಲ ಮಾತಾಡ್ತಾರೆ. ಅಂದರೆ ಅಷ್ಟೆಲ್ಲ ಮಾಡಿದ್ದೀನಲ್ಲ, ಆ ಟೈಮಲ್ಲಿ ನನಗೆ ಅದೇನೂ ಗೊತ್ತಾಗಿಲ್ಲ. ಹಸಿವಿ ಪುಟ್ಟು ಹೊಟ್ಟೆ ತುಂಬಬೇಕಾಗಿತ್ತು. ಎಲ್ಲೋ ಒಂದು ಅರಿವಾದಾಗ, ಜವಾಬ್ದಾರಿಗಳು ಬಂದಾಗ ಬುದ್ಧಿ ಸರಿ, ಇದು ಓಕೆ, ಇದು ನಾನು ಮಾಡ್ಬೋದು, ಇದು ನನಗೆ ಸರಿಯಾದ ಜಾಗ ಇದು ಅಂತ ಹೇಳಿ ಅಲ್ಲೇ ನೆಲೆ ಊರಿದಾಗ ಸಿಕ್ಕಿದಂಥದ್ದು ಬಾಸ್ಕೋ ಸಂಸ್ಥೆ. ಪಾಪ ಬೇವ್ರತವಳೆ, ಭಯ ಅನ್ಸುತ್ತೆ. ಏನು ಇಷ್ಟೊಂದು ಮೇಕಪ್ಪು. ಈ ಬೀದಿಗಳ ಅಥವಾ ಫುಟ್ಪಾತ್ಗಳ ಬೀದಿಗಳ ಮೆಜೆಸ್ಟಿಕ್ ಮಾರ್ಕೆಟ್ಗಳ ಕ್ರೈಮ್ ಬೇಗ ಇದರೆಲ್ಲದ್ರ ಮಧ್ಯೆ ಕ್ರೈಮ್ ಎಕ್ಸ್ಪೋಸ್ ಆಗ್ಬಿಡ್ತೀರಾ? ಎವ್ರಿ ಡೇ ಕ್ರೈಮ್ಗಳು ತುಂಬ ನಡೆಯುತ್ತೆ. ಅದು ಹೆಂಗೆ ಅಂತ ಸರ್, ಕ್ರೈಮ್ ಅನ್ನೋದಕ್ಕಿಂತ ಹೆಚ್ಚಾಗಿ ಹ್ಯೂಮನ್ ಟ್ರಾಫಿಕಿಂಗ್ ಅಂತ ಹೇಳ್ತಾರಲ್ಲ, ಮಾನವ ಸಾಗಣೆ. ಈ ಒಂದು ವ್ಯಕ್ತಿ ಯಾರಾದ್ರು ಹೊಸಬ ಬಂದಂದ್ರೆ ಅವನ ಮೇಲೆ ಎಷ್ಟು ಪರಿಣಾಮಗಳು ಬೀಳುತ್ತೆ ಅಂದರೆ, ಒಂದು ಮಗು ಬಂತು ಅಂದರೆ, ಎಕ್ಸಾಂಪಲ್ ಒಂದು ಮಗು ಬಂತು ಅಂದರೆ ಒಂದು ಸಂಸ್ಥೆ ಬರ್ತಾರೆ, ಒಬ್ಬ ಬ್ರೋಕರ್ ಬರ್ತಾನೆ, ಐಷಾವಾಟಿಗೆ ಕರ್ಕೊಂಡು ಹೋಗೋನೊಬ್ಬ ಬರ್ತಾನೆ, ಇನ್ಯಾವುದೋ ಒಂದು ಕೆಲಸಕ್ಕೆ ಕರ್ಕೊಂಡು ಹೋಗೋ ಎಲ್ಲ ಕಾಯ್ತಿರ್ತಾರೆ ಸರ್, ಹದ್ದುಗಳ ಥರ ಕಾಯ್ತಿರ್ತಾರೆ. ಒಬ್ಬ ವ್ಯಕ್ತಿ ಹೊಸಬ ಬೆಂಗಳೂರು ಕಾಲು ಇಡ್ತಿದ್ದಾನೆ, ಅವ್ನು ಹೆಂಗೆ ಯೂಸ್ ಮಾಡ್ಕೊಬೇಕು, ಅವ್ನು ಹೆಂಗೆ ಆ ಟೆಕ್ನಿಕ್ಗಳು, ಅವ್ನು ಕಾಸ್ಟ್ಯೂಮ್ಸ್, ಅವ್ನು ನಿಂತಿರೋದು, ಅವ್ನ ಆ್ಯಂಗಲ್, ಅವ್ನು ಒಬ್ಬ ಹದ್ದು ಸರ್. ಈಗಾದರೆ ಅಪ್ಡೇಟ್ ಆಗಿದೆ ಸರ್, ಫೋನ್ಗಳು ಕೈಯಲ್ಲಿದ್ದಾವೆ, ಸ್ವಲ್ಪ ಅಪ್ಡೇಟ್ ಆಗಿದ್ದಾವೆ. ಈಗೆಲ್ಲ ಸಂಸ್ಥೆಗಳು ಆಗ ಎಷ್ಟು ಕೆಲಸ ಮಾಡ್ತಿತ್ತು, ಈಗ ಎಷ್ಟು ಕೆಲಸ ಮಾಡ್ತಿದ್ದು ಯೋಚನೆ ಮಾಡಿ ನೋಡಿ. ಮುಂಚೆ ತುಂಬ ಹಾರ್ಡ್ ವರ್ಕ್ ಮಾಡ್ತಿತ್ತು ಸಂಸ್ಥೆಗಳು, ಎಲ್ಲ ಸಂಸ್ಥೆಗಳು. ಯಾಕೆಂದರೆ ಬೀದಿ ಮಕ್ಳು ಹಂಗಿದ್ದಾರೆ ಅಂತ, ಬೀದಿ ಮಕ್ಳು ಹಂಗಿದ್ದಾರೆ, ಅಷ್ಟು ಜನ ಸಿಗ್ತಾರೆ ಅಂತ ಹೇಳಿ. ಈಗ ಬೀದಿ ಮಕ್ಳು ಸಿಗ್ತಾರೆ, ಆದರೆ ಸ್ವಲ್ಪ ಅಪ್ಡೇಟ್ ಆಗಿದ್ದಾರೆ. ಹೆಂಗೆ ಬರ್ತಾರೆ, ಫೋನ್ಗಳು ಇಟ್ಕೊಂತಾರೆ, ಇಲ್ಲ ನಾವಿಲ್ಲೇ ಬಂದಿತ್ತು ಅಂತ ಹಂಗೆ ಹೋಗ್ಬಿಡ್ತಾರೆ. ಆ ಫೋನ್ ಮಾರಕ್ಕೆ ಬಂದಿರ್ತಾರೆ, ದುಡ್ಡು ದುಡ್ಡು ಏನೋ ಮಾರ್ಬಿಟ್ಟು ದುಡ್ಡು ತಗೊಂಡೋಗೋಣ ಅಂತ ಬಂದಿರ್ತಾರೆ. ಏನೋ ಒಂದು ಅದು ನಮ್ಮ ಸ್ಟಾಫ್ ಅಪ್ಡೇಟ್ ಆಗಿಬಿಟ್ಟಿರ್ತಾರೆ. ಓ ಹೌದಾ, ಸರಿ ಆಯ್ತು ಬನ್ನಿ ಅಂತ ಕರ್ಕೊಂಡು ಗಾಡಿಗೆ ಹಾಕೊಂಡು ಎತ್ತಾಕೊಂಡು ಹೋಗ್ತಾರೆ. ಸಂಸ್ಥೆಲಿ ಹೋಗಿ ಎನ್ಕ್ವೈರಿ ಮಾಡಿ ಏನೆಲ್ಲ ವಿಚಾರಿಸಿ, ಇಲ್ಲ ನಾನು ಈ ಥರ ಬಂದ್ಬಿಟ್ಟಿದ್ದೀನಿ, ಬೇಕು ಫೋನ್ ಮಾಡಿಕೊಡಿ, ಬೇಕಾದ್ರೆ ನೀವು ಕಳಿಸ್ಕೊಡ್ತೀವಿ ಅಂತ ಹೇಳ್ತಾರೆ. ಸುಮಾರಾಗಿದೆ. ಈಗ ಸಂಸ್ಥೆಗಳು ಮುಂಚೆ ತುಂಬ ಕೆಲಸ ಮಾಡ್ತಿದ್ದು ಏನಕ್ಕೆ ಅಂತಂದರೆ, ಬೀದಿ ಮಕ್ಕಳು ಹುಡುಕಾಟದಲ್ಲಿ ತುಂಬ ಕೆಲಸ ಮಾಡ್ತಿದ್ರು. ಈಗ ತುಂಬ ಮಕ್ಕಳೆಲ್ಲ ಅಪ್ಡೇಟ್ ಆಗಿರೋದ್ರಿಂದ, ಮಕ್ಕಳಿಗೆಲ್ಲ ನಾಲೆಜ್ ಇರೋದ್ರಿಂದ ಕೆಲವು ಕಡೆ ಜಾಸ್ತಿ ಸಿಗೋದು. ಈಗ ನಮಗೆ ಈ ಬಿಹಾರ, ಜಾರ್ಖಂಡ್, ಛತ್ತೀಸ್ಗಢ ಈ ಕಡೆಯಿಂದ ತುಂಬ ಜನ ಮಕ್ಕಳು ಬರ್ತಾರೆ. ಅವ್ರುಗಳು ಈಸಿಯಾಗಿ ಸಿಕ್ಬಿಡ್ತಾರೆ. ಯಾಕಂದರೆ ಅವ್ರುಗಳು ಇಲ್ಲಿ ಕೆಲಸಕ್ಕೆ ತುಂಬ ಜನ ಬರ್ತಾರೆ. ನೀವು ಯಾವುದೇ ನೋಡಿ, ವಾಚ್ಮೆನ್ ಕೆಲಸ ನೋಡಿ, ಹೋಟ್ಲ್ ಕೆಲಸ ನೋಡಿ, ಎಲ್ಲ ಅವರೇ ಎಲ್ಲ ಕಾರ್ ವಾಷಿಂಗಿಂದ ಹಿಡಿದು ಕಾರ್ ವಾಶ್ ಶೋರೂಮ್ಗಳಿಗೆ ಹೋಗಿ ನೋಡಿ, ಎಲ್ಲ ಅವರೇ ಇರ್ತಾರೆ. ಎಲ್ಲಿ ನೋಡಿದ್ರು ಅವರೇ ಇರ್ತಾರೆ. ಸೊ ಅವ್ರುಗಳು ಬಂದ್ಬಿಟ್ಟಿರ್ತಾರೆ ಚಿಕ್ಕ ವಯಸ್ಸಲ್ಲಿ. ಗಾರ್ಮೆಂಟ್ಸ್ಗಳಿಗೆ ಹೋಗಿ ಈ ಕಡೆ ಯಲಹಂಕ ಭಾಗದಲ್ಲಂತೂ ತುಂಬ ಜನ ಅವರೇ ಇದ್ದಾರೆ. ಎಲ್ಲ ಬರೀ ನಾರ್ತ್ ಈಸ್ಟ್ಗಳೇ ಇರೋದು ಕೆಲಸದಲ್ಲಿ. ಸೊ ಇವುಗಳು ಬೇಗ ಬಂದಾಗ ಸಿಗಾಕೊಂಡ್ಬಿಡ್ತಾರೆ. ರೈಲ್ವೆ ಸ್ಟೇಷನು, ಮಾರ್ಕೆಟ್ಗಳಂತ ಸಿಗಲ್ಲ. ಯಾಕಂದರೆ ಮಾರ್ಕೆಟ್ಗಳು ಬರುವಂಥ ಕರ್ನಾಟಕದಲ್ಲಿ ಬರುವಂಥ ಬಸ್ ಸ್ಟ್ಯಾಂಡ್ ಅದು.
ಎಲ್ಲಿ ಲೋಕಲ್ ಬಸ್ ಸ್ಟಾಪ್ಗಳು ಈ ಕನಕಪುರ, ಮಾಗಡಿ, ಮಂಡ್ಯ ಈ ಕಡೆ ಬರುವಂಥದ್ದು. ಈ ಮೆಜೆಸ್ಟಿಕ್ ಅಂತ ಬಂದರೆ ಎಲ್ಲ ಕಡೆಯಿಂದ ಇಡೀ ಕರ್ನಾಟಕ ಜಿಲ್ಲೆಗಳ ಎಲ್ಲ ಕಡೆಯಿಂದ ಬಂದಿರೋ ಸಿಗ್ತಾರೆ. ರೈಲ್ವೆ ಸ್ಟೇಷನ್ಗೆ ಬಂದರೆ ಆ ರೈಲ್ವೆ ಸ್ಟೇಷನ್ ಹತ್ತಿರ ಇದ್ದಂಥ ಸರಿಸುಮಾರು ಒಂದು 50 ಕಿಲೋಮೀಟರ್ ದೂರದಲ್ಲಿ ಏನಂತ ಮಕ್ಕಳುಗಳೆಲ್ಲ ಹತ್ಕೊಂಡು ಮೆಜೆಸ್ಟಿಕ್ ಬರುವಂಥವ್ರು ಈ ಥರ. ಆಮೇಲೆ ಲೋಕಲ್ ಇಲ್ಲೇ ಸುತ್ತಮುತ್ತ ಬೆಂಗಳೂರು ಸುತ್ತಮುತ್ತ ಒಂದು 50-60 ಕಿಲೋಮೀಟರ್ ಇದೆಲ್ಲ ಮೆಜೆಸ್ಟಿಕ್ ಬಸ್ ಸ್ಟಾಪ್ಗಳಲ್ಲಿ ಈ ಥರದ್ದೆಲ್ಲ ಮಕ್ಳಿಗೆ ಬರ್ತಾರೆ. ಬಟ್ ಎಲ್ಲ ಕಡೆನೂ ಸ್ಟಾಫ್ಗಳಿದ್ದಾರೆ, ಎಲ್ಲ ಮಕ್ಕಳು ಸಿಗ್ತಾರೆ. ಕೆಲಸಗಳು ಬಂದು ಈಗ ಸಂಸ್ಥೆಗಳೆಲ್ಲ ಏನು ಮಾಡಿಬಿಟ್ಟಿದ್ದಾರೆ, ನೀವು ಇನ್ನು ಮೇಲಿಂದ ಮಕ್ಕಳನ್ನ ನೇರವಾಗಿ ಸಂಸ್ಥೆಗಳಿಗೆ ಕರ್ಕೊಳಂಗಿಲ್ಲ, CWCಗೆ ಒಪ್ಪಿಸ್ಬೇಕು ಅಂತ ಹೇಳಿ ಕಾನೂನು ಬಂತು. ಹಾಗಾಗಿ ಸಂಸ್ಥೆಯ ಸಿಬ್ಬಂದಿಗಳು ಏನು ಮಾಡ್ತಾರೆ, CWCಗೆ ಒಪ್ಪಿಸಿ ಆ ಮಕ್ಕಳು ರೆಫರ್ ಮಾಡಿ ಅವ್ರದ್ದು ಫೈಲ್ ಬರೆದು ಆಮೇಲೆ ಅವ್ರನ್ನ ಸಂಸ್ಥೆಗೆ ಕಳಿಸ್ತಾರೆ. ಓಕೆ, ಈ ಮಗುನ ನೀವು ನೋಡ್ಕೊಬೋದು ಅಂತ ಹೇಳಿ. ಯಾಕಂದರೆ ಅಲ್ಲಿವರೆಗೂ ಪೇರೆಂಟ್ಸ್ಗೆ ಅಪ್ರೋಚ್ ಮಾಡಿ ಅವ್ರಿಗೆಲ್ಲ ಹುಡುಕಾಟ ಮಾಡಿ ಆ ಮಗುನ ಸೇಫಾಗಿ ಕಳಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಈ ಥರದ್ದೆಲ್ಲ ಆಗಿದೆ ಈಗ. ನಮ್ಮ ಸಂಸ್ಥೆಗಳು ಕಮ್ಮಿ ಆಗಿದೆ ಈಗ ಮಕ್ಕಳು ಹುಡುಕಾಟದ್ದು. ನನಗೆ ಗೊತ್ತಿರೋ ಪ್ರಕಾರ, ನನಗೆ ಅರಿವಿರೋ ಪ್ರಕಾರ, ಯಾಕಂದ್ರೆ ನಾನು ಅದರಲ್ಲೇ ವರ್ಕ್ ಮಾಡ್ತಿರೋ ಪ್ರಕಾರ ಈಗ ಸಂಸ್ಥೆಗಳು ಆ ಥರ ಮಕ್ಕಳನ್ನ ಹುಡುಕೋದು ಕಮ್ಮಿ ಆಗಿದೆ. ಬೇರೆ ಜವಾಬ್ದಾರಿಗಳನ್ನ ತುಂಬ ತಗೊಂಡಿದೆ. ಈಗ ಯಾವ ಮಕ್ಕಳನ್ನ ಕರ್ಕೊಂಬಂದಿರೋ ಆ ಮಕ್ಕಳ ಅಭಿವೃದ್ಧಿಗೋಸ್ಕರ ಕೆಲಸಗಳು ಮಾಡ್ತಿದ್ದಾವೆ. ಸೊ ಅದು ನಾನು ನೋಡಿರುವಂಥದ್ದು. ಬಟ್ ಈಗಲೂ ಮಕ್ಕಳು ಬರ್ತಾನೆ ಇದ್ದಾರೆ ಹಂಗೆ ಸರ್. ಎವ್ರಿ ಇಯರ್ ಬರ್ತಾರೆ, ಎವ್ರಿ ಇಯರ್ ಅಲ್ಲ, ಎವ್ರಿ ಡೇ ಬರ್ತಾರೆ ಸರ್. ಬೇಕಾದ್ರೆ ಅದನ್ನ ನೋಡ್ಬೇಕಂತ ಹೇಳಿದ್ರೆ ನೀವು ಈ ಎಪಿಸೋಡಲ್ಲೇ ಬೇಕಾದ್ರೆ ತೋರಿಸಿ ನೀವು. ನಮ್ಮ ಡಾನ್ ಬಾಸ್ಕೋ ಸಂಸ್ಥೆ ಮಾಗಡಿ ರೋಡ್ ಮೂವಿ ಲ್ಯಾಂಡ್ ಥಿಯೇಟ್ರ್ ಪಕ್ಕದಲ್ಲಿದೆ. ಇವತ್ತು ಪೇರೆಂಟ್ಸ್ಗಳು ಆಧಾರ್ ಕಾರ್ಡ್ ಇಟ್ಕೊಂಡು ಕಾಯ್ತಿರ್ತಾರೆ. ಮೇಲ್ಗಡೆ ಒಂದು 60 ಜನ 70 ಜನ ಮಕ್ಳು ಇರ್ತಾರೆ, ಎಲ್ಲ ಮನೆ ಬಿಟ್ಟು ಬಂದಿರೋಂಥ ಮಕ್ಕಳು. ಅವ್ರು ಬೇಕಾದ್ರೆ ನಾನು ಕರ್ಕೊಂಡು ಹೋಗ್ತೀನಿ ನಿಮ್ಗೆ ಆ ಜಾಗಕ್ಕೆ. ಯಾಕಂದ್ರೆ ಅಲ್ಲಿ ಎಷ್ಟು ಜನ ಮಕ್ಕಳು, ಕಾಣೆಯಾದ ಮಕ್ಕಳು ಎಲ್ಲ ಅಲ್ಲಿ ಬಂದಿರ್ತಾರೆ. ನೀವು ನೋಡ್ಬಿಟ್ರೆ ಯಪ್ಪ ದಿನಕ್ಕೆ ಇಷ್ಟು ಜನ ಮಕ್ಕಳು ಬರ್ತಾರೆ ಅಂದರೆ ವರ್ಷಕ್ಕೆ ಎಷ್ಟು ಜನ ಮಕ್ಕಳು ಬರ್ಬೋದು. ಯಾವ್ಯಾವ ರೀಸನಿಂದ ಹೇಳ್ದಲ್ಲ ಸರ್. ಅಪ್ಪ ಹೊಡಿತಾನೆ, ಇಲ್ಲ ಅಮ್ಮ ಈ ಥರ ಏನೋ ಮಾಡ್ತಿದ್ದಾರೆ, ಇಲ್ಲ ನಾನು ಯಾರಿಗೋ ಹೊಡೆದ್ಬಿಟ್ಟು ಬಂದುಬಿಟ್ಟೆ, ದುಡ್ಡು ಎತ್ಕೊಂಡು ಬಂದುಬಿಟ್ಟೆ, ಆ ಸ್ಕೂಲಲ್ಲಿ ಯಾರಿಗೋ ಕಪ್ಪಾಲೆ ಕೊಡ್ದೆ, ಅವ್ನು ಬಿದ್ದೋಗ್ಬಿಟ್ಟ, ಅದಕ್ಕೆ ಓಡಿ ಬಂದುಬಿಟ್ಟೆ, ಕೆಲಸ ಮಾಡಬೇಕಂತ ಒಬ್ಬರು ಬರ್ತಾರೆ. ಎಷ್ಟೋ ನಾನಾ ಕಾರಣಗಳಿಂದ ಬೆಂಗಳೂರುಗಳಿಗೆ ಹೊಲಸೆ ಬಂದುಬಿಡ್ತಾರೆ ಮಕ್ಕಳು. ಸೊ SSLC ಫೇಲ್ ಆಗಿಬಿಟ್ಟೆ, ಸೂಸೈಡ್ ಮಾಡ್ಕೊಳ್ಳೋ ಬದಲು ಯಾಕೆ ಸುಮ್ಮನೆ ಊರು ಬಿಟ್ಟು ಹೋಗ್ಬಿಡೋಣ, ಎಷ್ಟೋ ರೀಸನ್ಸ್ಗಳಿದ್ದಾವೆ ಮಕ್ಕಳು ಬರೋದಕ್ಕೆ. ಸೊ ಈ ಥರದ್ದು ಬೆಂಗಳೂರು. ಬಟ್ ಬಂದವರೆಲ್ಲ ಏನು ಮಾಡ್ತಂದರೆ ಆದಷ್ಟು ಬೇಗ ಏನು ಮಾಡ್ತಾರೆ, ಎಲ್ಲಾದ್ರೂ ಒಂದು ಕಡೆ ಸೆಟ್ಲ್ ಆಗಿಬಿಡ್ತಾರೆ. ಒಂದು ಯಾವುದೋ ಕೆಲಸಗಳಿಗೆ ಹೋಗೋದು, ಕೂಲಿ ಕೆಲಸಗಳಿಗೆ ಹೋಗ್ಬಿಡೋದು, ಇಲ್ಲ ಯಾವುದೋ ಹೋಟ್ಲ್ ಕೆಲಸಕ್ಕೆ ಜಾಸ್ತಿ ಬೇಗ ಹೋಗ್ಬಿಡ್ತಾರೆ. ಆಮೇಲೆ ಅದು ಬಿಟ್ಟರೆ ಯಾರೋ ಒಬ್ಬ ಸಿಕ್ತು ಅಂತ ಹೇಳಿದ್ರೆ ಅವ್ರಿಗೆ ಕುಡಿಯೋಕ್ಕೆ ಅದಕ್ಕೆ ಸೇರ್ಕೊ ಬಾರ್ಗಳ ಕೆಲಸಕ್ಕೆ, ಈ ಬಾರ್ಗಳ ಕೆಲಸಗಳಿಗೆ ಹೋಗ್ಬಿಡುವಂಥದ್ದು. ಅದು ಬಿಟ್ಟರೆ ಯಾವುದೋ ಸ್ಲಮ್ ಹುಡ್ಗಳ ಜೊತೆ ಸೇರಿಕೊಂಡು ಆರಾಮ ಅವನು ಪೇಪರ್ ಹಾಕೊಂಡು ಶುರು ಮಾಡ್ಕೊಂಡು ಫಸ್ಟ್ ಡೇ 2 ದಿವಸ 3 ದಿವಸ ಫ್ರೆಂಡ್ಲಿ ಆಗಿರೋದು, ಆಮೇಲೆ ಕೆಲಸಗಳಿಗೆ ಹೋಗ್ಬಿಡ್ತಾರೆ. ಫೋಟೋ ಏನಾದ್ರು FB ಅಲ್ಲಿ ಹಾಕ್ಬಿಟ್ರೆ ಸೂಪರ್ ಭಯ. ನೀವು ಸ್ಮೈಲ್ ತುಂಬಾ ಚೆನ್ನಾಗಿದೆ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.